ವೀಕ್ಷಕರೇ, ಶುಭ ಸಂಜೆ. ಸಿಟಿ ಹೆಲ್ಪ್ ಲೈನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ ಇರೋದು ನಾನು ಅನುಷಾ. ಸೊ ಇವತ್ತು ನಮ್ಮ ಹೊಸ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಏನು, TDS ಅಂತಂದ್ರೆ ಏನು, TCS ಅಂತಂದ್ರೆ ಏನು, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ, ಪೇ ಮಾಡದಿದ್ರೆ ಯಾವ್ಯಾವ ರೀತಿ ಪೆನಾಲ್ಟೀಸ್ ಬೀಳುತ್ತೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ದಿವಾಕರ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಲೆಜು ಇಂಪ್ರೂವ್ ಆಗಲಿ ಮತ್ತೆ ನಿಮಗೂ ವೀಕ್ಷಕರಿಗೂ ಎಲ್ರಿಗೂ ಇನ್ಫಾರ್ಮೇಶನ್ ಸಿಕ್ಲಿ ಅಂತ ಹೇಳ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಶುರು ಮಾಡ್ತಾ ಇರೋದು. ಇದು ಅಂದ್ರೆ ಇದು ಈ ಪೂರ್ತಿ ಟಾಪಿಕ್ ಕವರ್ ಮಾಡೋದಕ್ಕೆ ಆಲ್ಮೋಸ್ಟ್ ಇದು ತುಂಬಾ ವರ್ಷ ತಗೊಳುತ್ತೆ. ಬಟ್ ಇವತ್ತಿನ ಪ್ರೋಗ್ರಾಮ್ ಏನಂತಂದ್ರೆ ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ತಾ ಇರೋದು ಮತ್ತೆ ನಿಮ್ ಡೌಟ್ಸ್ ಇರೋದನ್ನ ಕ್ಲಾರಿಫೈ ಮಾಡ್ತಾ ಇರೋದು. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದೆ. ಮೊದಲನೇದಾಗಿ ತಿಳಿಸ್ಕೊಡಿ, ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಏನು? ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಅದೇ ಇನ್ಕಮ್ ಮತ್ತೆ ಟ್ಯಾಕ್ಸ್ ಅದು ಎರಡು ವರ್ಡ್ ಇದೆ. ಇನ್ಕಮ್ ಅಂತಂದ್ರೆ ಆದಾಯ ಬೇಸಿಕಲಿ ಕವರ್ ಆಗ್ತಾ ಇರೋದು ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಡಿವೈಡ್ ಮಾಡಿದ್ದಾರೆ. ಒಂದೇನಂತಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಮತ್ತೆ ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್, ಮೂರನೇದು ಬಿಸ್ನೆಸ್ ಆರ್ ಪ್ರೊಫೆಷನ್, ನಾಲ್ಕನೇದು ಕ್ಯಾಪಿಟಲ್ ಗೇನ್ಸ್, ಐದನೇದು ಅದರ್ ಸೋರ್ಸಸ್. ಇದನ್ನ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಸ್ಯಾಲ್ರಿ ಅಂತಂದ್ರೆ ನಮಗೆ ಸ್ಯಾಲ್ರೀಸ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರತ್ತೆ. ಅಂದ್ರೆ ಒಬ್ಬ ಎಂಪ್ಲಾಯರ್ ಕಡೆಯಿಂದ ಸ್ಯಾಲ್ರಿ ಬರುತ್ತೆ. ಅವ್ರ ಇದರಿಂದ ಬೇಸಿಕ್ ತುಂಬಾ ಕ್ಯಾಟಗರೀಸ್ ಇರುತ್ತೆ ಅದರಲ್ಲಿ. ಅಂದ್ರೆ ಈ ಗ್ರಾಚ್ಯುಯಿಟಿ ಅಥವಾ ಪೆನ್ಷನ್ ಅಥವಾ ಬೇಸಿಕ್ ಸ್ಯಾಲರಿ, HRA, ಅದರ್ ಅಲವೆನ್ಸಸ್ ಸುಮಾರು ಎಲ್ಲ ಇರುತ್ತೆ. ಅದು ಸ್ಯಾಲ್ರಿ ಇನ್ಕಮ್. ಸೆಕೆಂಡ್ ಕ್ಯಾಟಗರಿ ಇರೋದು ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಯಲ್ಲಿ ನಮಗೆ ರೆಂಟಲ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ. ಅದನ್ನ ರೆಂಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಡಿಫೈನ್ ಮಾಡ್ತೀವಿ. ಮೂರನೇದು ಇರೋದು ಬಿಸ್ನೆಸ್ ಆರ್ ಪ್ರೊಫೆಷನ್. ಈ ಬಿಸ್ನೆಸ್ ಅಂದ್ರೆ ಅವ್ರ ಸುಮಾರು ಜನರೆಲ್ಲ ಅವ್ರ ಬಿಸ್ನೆಸ್ ಆರ್ ಪ್ರೊಫೆಷನ್ ನಡೆಸ್ತಾ ಇರುವಾಗ ಅವ್ರಿಗೆ ಅದರಲ್ಲಿ ಲಾಭ ಪಡೆದಿರೋಂತ ಇದಕ್ಕೆ ಅವ್ರು ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಸೊ ಅದು ಥರ್ಡ್ ಕ್ಯಾಟಗರಿ. ನಾಲ್ಕನೇ ಕ್ಯಾಟಗರಿ ಏನಂತಂದ್ರೆ ಈ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಅವ್ರ ಸುಮಾರು ಈ ಅಸೆಟ್ಸ್ ನ ಅವ್ರ ಲ್ಯಾಂಡ್ ಅಥವಾ ಶೇರ್ಸ್ ಅಂತ ಇರೋಂತ ಕ್ಯಾಟಗರೀಸ್ ನ ಅವ್ರು ಸೇಲ್ ಮಾಡಿದಾಗ ಅದರಲ್ಲಿ ಬಂದಿರೋಂತ ಲಾಭನ ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಅಂತ ಡಿಕ್ಲೇರ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಅದಕ್ಕೆ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಅದರಲ್ಲಿ ಏನ್ ಲಾಭ ಬಂತ ಅದರ ಡಿಫ್ರೆಂಟ್ ರೂಲ್ಸ್ ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಐದನೇದು ಇದು ಆಮ್ನಿಬಸ್ ಕ್ಯಾಟಗರಿ. ಅಂದ್ರೆ ಅದರಲ್ಲಿ ಎಲ್ಲ ಈ ನಾಲ್ಕರಲ್ಲಿ ಸೇರಿಲ್ದೆ ಇರೋಂತ ಇದಕ್ಕೆ ಕ್ಯಾಟಗರಿಗೆ ಅದರ್ ಸೋರ್ಸಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಎಲ್ಲ ಕವರ್ ಆಗತ್ತೆ. ಸೊ ಇದು ಇನ್ಕಮ್. ಸೊ ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ನಾನು ಸುಮಾ ಅಂತ ನವೋದಯ ನಗರದಿಂದ ಮಾತಾಡ್ತಾ ಇದ್ದೇನೆ. ಸುಮಾ, ನವೋದಯ ನಗರಿಂದ. ಓಕೆ, ದಿವಾಕರ್ ಸರ್ ನಮ್ ಜೊತೆ ಇದ್ದಾರೆ. ಏನ್ ಪ್ರಶ್ನೆ ಕೇಳ್ಬೇಕಾಗತ್ತೆ ತಾವು? ಆಸ್ ಎ ಕಂಪನಿ IT ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ TDS ಎಷ್ಟು ಟೈಮ್ ಇರುತ್ತೆ ಮೇಡಮ್? ಎಷ್ಟು ವರ್ಷ ಟೈಮ್ ಇರುತ್ತೆ ಅಂತ? ಅಲ್ಲ, ಈಗ ಬೇಸಿಕಲಿ TDS ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಒಂದು ಎವ್ರಿ ಕ್ವಾರ್ಟರ್ ರಿಟರ್ನ್ಸ್ ಫೈಲ್ ಮಾಡ್ಕೊಳ್ಬೇಕಾಗತ್ತೆ ಅದರ ಡ್ಯೂ ಡೇಸ್ ಅಲ್ಲಿ. ಈಗ ನೀವು ಅಪ್ ಟು ಜೂನ್ ಕ್ವಾರ್ಟರ್ ಫೈಲ್ ಮಾಡೋದಿದ್ರೆ ಅದಕ್ಕೆ ಟೈಮ್ ಅಪ್ ಟು ಜುಲೈ 15th ಅಂತ ಇರುತ್ತೆ. ನೆಕ್ಸ್ಟ್ ಇದು ಸೆಪ್ಟೆಂಬರ್ ಕ್ವಾರ್ಟರ್ ನೀವು ವಿದಿನ್ 15th of October ಫೈಲ್ ಮಾಡ್ಕೋಬೇಕು ರಿಟರ್ನ್ಸ್ ಇನ್ನ. ಥರ್ಡ್ ಇದರಲ್ಲಿ ಕ್ವಾರ್ಟರ್ ಅಲ್ಲಿ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ನೀವು 15th of January ಒಳಗಡೆ ಫೈಲ್ ಮಾಡ್ಕೋಬೇಕು. ಲಾಸ್ಟ್ ಇದನ್ನ ನೀವು 15th of May ಅಂದ್ರೆ ಮಾರ್ಚ್ ಕ್ವಾರ್ಟರ್ ಅದನ್ನ 15th of May ಒಳಗಡೆ ಫೈಲ್ ಮಾಡ್ಕೋಬೇಕು ರಿಟರ್ನ್ಸ್ ನ. ಅದಕ್ಕಿಂತ ಲೇಟ್ ಆದ್ರೆ ಅದೇ ರೂಲ್ ಪ್ರಕಾರ ಅದೇ ಪರ್ ಡೇ 100 rupees ಅಂತ ಇದ್ ಮಾಡಿದ್ದಾರೆ ಈಗ. ಅಂದ್ರೆ ಇವಾಗ ಅದನ್ನ ಸ್ಪೆಸಿಫೈ ಅಲ್ಲ, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಅಮೌಂಟ್. ಇಟ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಅಮೌಂಟ್, ದಿಸ್ ಅಮೌಂಟ್ ವಿಲ್ ಬಿ ಚಾರ್ಜ್. ಸೊ ಏನಂತಂದ್ರೆ ನೀವು ಅದಕ್ಕಿಂತ ಡಿಲೇ ಆದ್ರೆ ನೀವು ಪೆನಲ್ಟಿ ಕಟ್ಟಬೇಕು ಅಂತ ರೂಲ್ ಇದೆ. ಬಟ್ ಈ ರೂಲ್ ಈಗ ಅಪ್ಲೈ ಅಂತಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅಕಸ್ಮಾತ್ ನಿಮ್ ಮೇಲೆ ಪೆನಲ್ಟಿ ಅಂತ ಲೆವಿ ಮಾಡಿದ್ರೆ ಮಾತ್ರ ಈ ಪೆನಲ್ಟಿ ನೀವು ಕಟ್ಟಬೇಕಾಗತ್ತೆ. ಬಟ್ ಈ ಹೊಸ ವರ್ಷದಿಂದ ಅಂದ್ರೆ 2012 ಇಂದ ಬರುವಂತ ವರ್ಷಕ್ಕೆ ನೀವು ಏನಾಗುತ್ತೆ ಅಂತಂದ್ರೆ ಅದು ಪೆನಲ್ಟಿನ ಕಟ್ಬಿಟ್ಟೆ ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕು. ಸೊ ಇದು ದಿಸ್ ಇಸ್ ದ ರೂಲ್.
ಓಕೆ ಸುಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೀವು ಕೇಳಿದಂತಹ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ವೀಕ್ಷಕರೇ, ನೀವು ಕಾಲ್ ಮಾಡಿ ನಿಮ್ಗಿರುವಂತಹ ಡೌಟ್ಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, TDS ಬಗ್ಗೆ, ಯಾವ ರೀತಿ ಫೈಲ್ ಮಾಡಬೇಕು, ಮಾಡದೇ ಇದ್ರೆ ಯಾವ ರೀತಿ ಪೆನಾಲ್ಟಿಗಳು ಬೀಳುತ್ತೆ, ಸೊ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ಕೂಡಲೇ ಕಾಲ್ ಮಾಡಬಹುದು. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇದು ನಾವು ಈಗ ಇನ್ಕಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀವಿ. ನೆಕ್ಸ್ಟ್ ಏನಂತಂದ್ರೆ ಟ್ಯಾಕ್ಸ್ ಬೇಸಿಕಲಿ ಏನು ಅಂತಂದ್ರೆ ನಾವು ಗವರ್ಮೆಂಟ್ ಕಟ್ಟಿರುವಂತ ಅಮೌಂಟ್ಗೆ ಟ್ಯಾಕ್ಸ್ ಅಂತ ಹೇಳ್ತೀವಿ. ಈ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಡೈರೆಕ್ಟ್ ಟ್ಯಾಕ್ಸಸ್ ನ ಒಂದು ಸ್ಮಾಲ್ ಪಾರ್ಟ್, ಅಂದ್ರೆ ಒನ್ ಪೋರ್ಷನ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸಸ್ ಎರಡು ತರದ ಟ್ಯಾಕ್ಸಸ್ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳೋದು ಯಾವ್ದು ಅಂತಂದ್ರೆ ಯಾರು ಕಲೆಕ್ಟ್ ಮಾಡ್ಬಿಟ್ಟು ಅವರೇ ಪೇಮೆಂಟ್ ಮಾಡ್ತಾರ, ಅಂದ್ರೆ ಯಾರ ಕೈಯಿಂದ ನಾವು ಕಲೆಕ್ಟ್ ಮಾಡ್ಬಿಟ್ಟು ಅದು ಅವ್ರ ಇನ್ಕಮ್ ಇಂದಾನೇ ಪೇಮೆಂಟ್ ಆಗತ್ತಲ್ಲ, ಅದಕ್ಕೆ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ ತರ ಅಂತಂದ್ರೆ ನಾವು ಒಬ್ಬರ ಕೈಯಿಂದ ಕಲೆಕ್ಟ್ ಮಾಡ್ತೀವಿ, ಬಟ್ ಅವ್ರು ನಿಜವಾಗ್ಲೂ ಅದನ್ನ ಅವ್ರ ಇನ್ಕಮ್ ಇಂದ ಅವ್ರು ಕಟ್ತಾ ಇಲ್ಲ, ಅಥವಾ ಅವ್ರ ಸೋರ್ಸಸ್ ಆಫ್ ರೆವೆನ್ಯೂ ಇಂದ ಕಟ್ತಾ ಇಲ್ಲ, ಅವ್ರು ಆಕ್ಚುಲಿ ಇನ್ನೊಬ್ಬರ ಕೈಯಿಂದ ಕಲೆಕ್ಟ್ ಮಾಡ್ತಾರೆ ಅದೇ ಅಮೌಂಟ್ ನ, ಬಟ್ ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಬರೋದು ಡೈರೆಕ್ಟ್ ಟ್ಯಾಕ್ಸ್ ಒಂದು ವಿಭಾಗ, ಒನ್ ಪಾರ್ಟ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್. ಅದು ವೆಲ್ತ್ ಟ್ಯಾಕ್ಸ್ ಎಲ್ಲಾನು ಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಈ ವ್ಯಾಟ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಮತ್ತೆ ಎಕ್ಸೈಸ್ ಇದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್. ಒಂದು ಜಸ್ಟ್ ಗಿವ್ ಎಕ್ಸಾಂಪಲ್, ಸುಮಾರು ಎಲ್ಲ ಕ್ಯಾಟಗರೀಸ್ ಇರುತ್ತೆ, ಬಟ್ ಇದು ಬೇಸಿಕಲಿ ಈ ಮೂರು ಇಂಪಾರ್ಟೆಂಟ್ ಫಾರ್ಮ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಈ ಯಾವ ಅಮೌಂಟ್ ಕಲೆಕ್ಟ್ ಮಾಡ್ತೀವ ಅದು ಸೆಂಟ್ರಲ್ ಗವರ್ಮೆಂಟ್ ಗೆ ಹೋಗುತ್ತೆ. ಈ ಯಾವ್ದು ಇನ್ಕಮ್ ಟ್ಯಾಕ್ಸ್ ಮತ್ತೆ ಎಕ್ಸೈಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಎಲ್ಲ, ಅದರಲ್ಲಿ ಸ್ಟೇಟ್ ಶೇರ್ ಮತ್ತೆ ಸೆಂಟ್ರಲ್ ಶೇರ್ ಅಂತ ಡಿಫರೆಂಟ್ ಇದನ್ನ ಅವ್ರ ಗವರ್ಮೆಂಟ್ ಅವರು ಅಲೋಕೇಟ್ ಮಾಡ್ಬಿಟ್ಟು ಅವ್ರು ತಗೊಳ್ತಾರೆ. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ರಿ. ಹೂ ಶುಡ್ ಪೇ ದ ಟ್ಯಾಕ್ಸ್? ಯಾರು ಪೇ ಮಾಡ್ಬೇಕಾಗತ್ತೆ ಈ ಟ್ಯಾಕ್ಸ್ ಅಂತ ಹೇಳ್ತೀರಾ? ಈ ಟ್ಯಾಕ್ಸಸ್ ಬೇಸಿಕಲಿ ಯಾರಿಗೆಲ್ಲ ಅಂದ್ರೆ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಅಂದ್ರೆ SSEs ಅಂತ ಡಿಫೈನ್ ಮಾಡಿದ್ದಾರೆ. ಪರ್ಸನ್ಸ್ ಅಂತಂದ್ರೆ ಈಗ ಒಂದೇನಂತಂದ್ರೆ ಇಂಡಿವಿಜುವಲ್ ಒನ್ ಟೈಪ್ ಆಫ್ ಪರ್ಸನ್, ಮತ್ತೆ ನೆಕ್ಸ್ಟ್ ಇದು ಫರ್ಮ್ಸ್ ಮತ್ತೆ ಮೂರನೇದು ಕಂಪನೀಸ್, ಮತ್ತೆ ಲೋಕಲ್ ಅಥಾರಿಟೀಸ್ ಅಂಡ್ ಬಾಡಿ ಆಫ್ ಇಂಡಿವಿಜುವಲ್ಸ್, ಫಿಫ್ತ್ ಒನ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಇಂಥ ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿದ್ದಾರೆ. ಅವರವ್ರ ಇನ್ಕಮ್ ಡಿಪೆಂಡಿಂಗ್ ಆನ್ ಅವರವ್ರ ಇನ್ಕಮ್ ಇದ್ರ ಮೇಲೆ ನಾವು ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಇದಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಪನೀಸ್ಗೆ ಆಕ್ಚುಲಿ ಝೀರೋ ಅಂದ್ರೆ ಇನ್ಕಮ್ ಇಂದ ಎನಿಥಿಂಗ್ ಅಬೌವ್ ದ್ಯಾಟ್ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಈಗ ಅವ್ರ 10 ರೂಪಾಯಿ ಇನ್ಕಮ್ ಇದ್ರೂ ಅವ್ರ 30% ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಫರ್ಮ್ಸ್ಗೂ ಅದೇ ಸೇಮ್ ರೂಲ್ ಅಪ್ಲೈ ಆಗತ್ತೆ. ಮೂರನೇದು ಇಂಡಿವಿಜುವಲ್ಸ್ ಅಲ್ಲಿ 4 ಕ್ಯಾಟಗರೀಸ್ ಮಾಡಿದ್ದಾರೆ. ಒಂದು ಏನಂತಂದ್ರೆ ಮೆನ್ ಅಂದ್ರೆ ಮೇಲ್ಸ್, ಅವ್ರಿಗೆ ಅಪ್ ಟು 1.8 lakhs ತನಕ ಏನು ಟ್ಯಾಕ್ಸ್ ಬರೋದಿಲ್ಲ. ಅದಕ್ಕಿಂತ ಜಾಸ್ತಿ ಇನ್ಕಮ್ ಬಂದ್ರೆ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವ್ರಿಗೆ ಟ್ಯಾಕ್ಸ್ ಅಪ್ಲೈ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಸ್ಯಾಲ್ರಿ ಒಂದು 2.5 lakhs ಇರ್ಬೋದು, ಬೇರೆ ಡಿಡಕ್ಷನ್ಸ್ ಗಳೆಲ್ಲ ರಿಡ್ಯೂಸ್ ಮಾಡಿಬಿಟ್ಟು ಆಮೇಲೆ ಅವ್ರ ಟ್ಯಾಕ್ಸಬಲ್ ಇನ್ಕಮ್ ಅಬೋವ್ 1.8 lakhs ಇದ್ರೆ ಅವ್ರು ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ನೆಕ್ಸ್ಟ್ 1.8 lakhs to 5 lakhs ಅದು ಇನ್ನೊಂದು ಕ್ಯಾಟಗರಿನಲ್ಲಿ ಬರುತ್ತೆ. ಮತ್ತೆ ನೆಕ್ಸ್ಟ್ 5 lakhs and to 8 lakhs ಥರ್ಡ್ ಕ್ಯಾಟಗರಿ. 8 lakhs and above ಇದು ಡಿಪೆಂಡ್ಸ್ ಆನ್ ದಿಸ್ ಸ್ಯಾಲ್ರಿ ಆರ್ ಇನ್ಕಮ್. ಅವ್ರ ಇನ್ಕಮ್ ಯಾವ್ದ್ರ ಮೇಲೆ ಇದಾಗತ್ತಾ ಅದ್ರ ಬೇಸಿಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಮೇಲ್ಸ್ಗೆ ಆಯ್ತು. ನೆಕ್ಸ್ಟ್ ವಿಮೆನ್ಗೆ ಅದೇ ಒಂದು ಸ್ವಲ್ಪ ಅಡಿಷನಲ್ ಇದು ಕೊಟ್ಟಿದ್ದಾರೆ, ಅಂದ್ರೆ ಅಪ್ ಟು 1.9 lakhs ಇನ್ಕಮ್ ಅಷ್ಟು ಅವ್ರಿಗೆ ಏನು ಟ್ಯಾಕ್ಸ್ ಏನು ಬರೋದೇ ಇಲ್ಲ, ಪೇ ಮಾಡೋಷ್ಟಿಲ್ಲ. ಅದಾದ್ಮೇಲೆ ಅದಕ್ಕಿಂತ ಜಾಸ್ತಿ ಇದ್ರೆ 1.9 to 5 lakhs ಇದ್ರೆ ಅವರು ಅಂದ್ರೆ 10% ಕ್ಯಾಟಗರಿನಲ್ಲಿ ಬರ್ತಾರೆ. 5 lakhs to 8 lakhs ಸೇಮ್ ಕ್ಯಾಟಗರಿ ಅಂದ್ರೆ 20%, ಅಂಡ್ 8 lakhs and above 30% ಬರುತ್ತೆ. ಥರ್ಡ್ ಒನ್ ಇದು ಕ್ಯಾಟಗರಿ ಅಂತಂದ್ರೆ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ ಅವ್ರಿಗೆ ಅಪ್ ಟು 2.5 lakhs ತನಕ ಏನು ಟ್ಯಾಕ್ಸ್ ಬರೋದೇ ಇಲ್ಲ. 2.5 lakhs to 5 lakhs 10% ಕ್ಯಾಟಗರಿನಲ್ಲಿ ಬರ್ತಾರೆ. 5 lakhs to 8 lakhs 20% ಅಪ್ಲೈ ಆಗುತ್ತೆ. 8 lakhs and above 30% ಅಪ್ಲೈ ಆಗುತ್ತೆ. ಇನ್ನೊಂದು ಈ ವರ್ಷದಿಂದ ಸೂಪರ್ ಸೀನಿಯರ್ ಇದು ಕ್ಯಾಟಗರಿಗೆ ಹಾಕಿದ್ದಾರೆ. ಆ ಕ್ಯಾಟಗರಿನಲ್ಲಿ ಇದು ಅವ್ರಿಗೆ ಅಪ್ ಟು 5 lakhs ತನಕ ಏನು ಟ್ಯಾಕ್ಸೇ ಬರೋದಿಲ್ಲ. ಅಬೌವ್ 5 to 8 lakhs 20% ಸೂಪರ್ ಅದೇ ಅಬೌವ್ 80 years ಆಗಿರೋರ್ಗೆ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಅವ್ರಿಗೆ 20% ಸ್ಲ್ಯಾಬ್ ಮತ್ತೆ 30 and above ಆ ಸ್ಲ್ಯಾಬ್ ಅಲ್ಲಿ ಬರ್ತಾರೆ. ಓಕೆ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ.
ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು? ತಮ್ಮ ಹೆಸರು? ಅಶೋಕ್. ಓಕೆ ಅಶೋಕ್ ಅವರೇ, ಮಾತಾಡಿ. ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತಾವು? ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ವೀಕ್ಷಕರೇ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಟ್ಯಾಕ್ಸ್ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಇದ್ರೂ ಪರವಾಗಿಲ್ಲ, ನೀವು ಕರೆ ಮಾಡಿ ನೇರವಾಗಿ ಕೇಳಬಹುದು. ನನ್ನ ಜೊತೆ ದಿವಾಕರ್ ಅವರು ಇದ್ದಾರೆ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡ್ತಾರೆ. ನಾಲ್ಕನೇ ಕ್ಯಾಟಗರಿ ನಾವು ಅದೇ ಕಂಟಿನ್ಯೂ ಮಾಡ್ತಾ ಮುಂದೆ ಹೇಳ್ತಾ ಇರೋದು. ಕೋಆಪರೇಟಿವ್ ಸೊಸೈಟೀಸ್ಗೆ ಬೇರೆ ಕ್ಯಾಟಗರಿ ಬರುತ್ತೆ. ಅವ್ರದಂದ್ರೆ ಅಪ್ ಟು 10,000 ಇನ್ಕಮ್ ತನಕ ಅವ್ರಿಗೆ ಟ್ಯಾಕ್ಸ್ ಏನು ಬರೋದಿಲ್ಲ. 10 to 20,000 ಅವ್ರು 10% ಸ್ಲ್ಯಾಬ್ ಅಲ್ಲಿ ಬರ್ತಾರೆ. 20 to 30 ಇನ್ನೊಂದು ಸ್ಲ್ಯಾಬ್ ಅಲ್ಲಿ ಬಂದು, ಮತ್ತೆ 30 and above ಇನ್ನು 30% ಸ್ಲ್ಯಾಬ್ ಅಲ್ಲಿ ಬರ್ತಾರೆ. ಸೊ ಅವ್ರಿಗೆ ಬೇರೆ ಕ್ಯಾಟಗರೀಸ್ ಇದೆ. ಸೊ ಕೋಆಪರೇಟಿವ್ ಸೊಸೈಟಿ, ಇಂಡಿವಿಜುವಲ್ಸ್ ಮತ್ತೆ ಫರ್ಮ್ಸ್ ಅಂಡ್ ಕಂಪನೀಸ್ ಈ ತರ ಬೇರೆ ಕ್ಯಾಟಗರೀಸ್ ಇದು ಮಾಡಿದ್ದಾರೆ. ಅವ್ರಿಗೆಲ್ಲ ಅವರವ್ರ ಸ್ಟೇಟಸ್ ನೋಡ್ಕೊಂಡು ಅವರು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಓಕೆ, ಸೊ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ಈ ಫೈಲ್ ರಿಟರ್ನ್ಸ್ ಯಾರು ಮಾಡಬೇಕಾಗುತ್ತೆ? ಇದು ಫಸ್ಟ್ ನಾನು ಹೇಳಿರೋದು ಟ್ಯಾಕ್ಸ್ ಕಟ್ಟೋದು. ಈಗ ರಿಟರ್ನ್ಸ್ ಅಂದ್ರೆ ಬೇರೆ ಬೇರೆ ಕ್ಯಾಟಗರೀಸ್ಗೆ ತಿರ್ಗಾ ಅಪ್ಲೈ ಆಗತ್ತೆ. ಈಗ ಇಂಡಿವಿಜುವಲ್ಸ್ಗೆ ಅವ್ರ ಟ್ಯಾಕ್ಸಬಲ್ ಲಿಮಿಟ್ ಇಂದ ಜಾಸ್ತಿ ಇದಾದ್ರೆ ಅವ್ರು ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ, ರಿಟರ್ನ್ಸ್ ಫೈಲ್ ಸರ್. ಕೆಲವೆಲ್ಲ ಎಕ್ಸಂಪ್ಷನ್ಸ್ ಬರುತ್ತೆ. ಅಂದ್ರೆ ಇದು ರಿಟರ್ನ್ಸ್ ಕೆಲವರು ಸೀನಿಯರ್ ಸಿಟಿಸನ್ಸ್ಗೆ ಅಪ್ ಟು 5 lakhs ಅಥವಾ ಇಂಡಿವಿಜುವಲ್ಸ್ ಆದ್ರೂ ಅವ್ರ ಸ್ಯಾಲ್ರಿ ಇನ್ಕಮ್ ಅಪ್ ಟು ಬಿಲೋ 5 lakhs ಇದ್ರೂ ಅವ್ರ ಸ್ಯಾಲ್ರಿ ಇನ್ಕಮ್ ಪ್ಲಸ್ ಅದರ್ ಸೋರ್ಸಸ್ ಅಂದ್ರೆ ಈ ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಬ್ಯಾಂಕ್ ಇದ್ರೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ಇದು ಮಹಿಮಾ ಅಂತ. ಮಹಿಮಾ, ಎಲ್ಲಿಂದ ಕಾಲ್ ಮಾಡ್ತಿದ್ರಾ? ಮತ್ತಿಕೇರಿಯಿಂದ ಮೇಡಮ್. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಮೇಡಮ್, ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಸೊ ಸೇಮ್ ಮಾತಾಡ್ತಾ ಹೇಳಿ ಮೇಡಮ್, ಏನ್ ಕ್ವಶನ್ ಇದೆ ನಿಮ್ದು? ಸರ್, ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಯಾರು ಹೇಗ್ ಮಾಡ್ಬೇಕಂತ ಸರ್? ಅದೇ ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕಾಗಿರೋದು ಬೇಸಿಕಲಿ ಡಿಫರೆಂಟ್ ಕ್ಯಾಟಗರೀಸ್. ಈಗ ಫಾರ್ ಎಕ್ಸಾಂಪಲ್ ಅವರದು ಇದು ಯಾವ್ದು, ತಿರ್ಗಾ ರಿಪೀಟ್ ಮಾಡ್ತೀರಾ ಮೇಡಮ್? ಸರ್ ಅದೇ ಸರ್, ಅಂದ್ರೆ ಬೇಸಿಕ್ ಇನ್ಕಮ್ ಟ್ಯಾಕ್ಸ್. ಓಕೆ, ಬೇಸಿಕ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹೇಗ್ ಮಾಡ್ಕೊಳ್ಳೋದು ಅಂತ, ಅವ್ರ ಸ್ಯಾಲರಿ ಏನು, ಇನ್ಕಮ್ ITR 1 ITR 2 ಹೆಂಗೆ ಸರ್ ಫೈಲ್ ಮಾಡೋದು? ಅದೇ ಈಗ ITR ಇರುತ್ತೆ ಸರ್, ಎಷ್ಟು ITR 1 ಅದೇ ಈಗ ITR 1 to 7 ಬೇರೆ ಫಾರ್ಮ್ಸ್, ಬೇರೆ ಟೈಪ್ಸ್ ಆಫ್ ಫಾರ್ಮ್ಸ್ ಇರೋದು. ಅದು ನಾನು ಮುಂದೆ ಇಲ್ಲದೆ ಇದ್ರೆ ಎಕ್ಸ್ಪ್ಲೈನ್ ಮಾಡೋನು. ಒಂದೇನಂತಂದ್ರೆ ಈ ಸ್ಯಾಲ್ರಿ ITR 1 ಅಂತಂದ್ರೆ ಯಾರಿಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮತ್ತೆ ಅದರ್ ಸೋರ್ಸಸ್ ಇರತ್ತಾ ಅವರು ITR 1 ಫೈಲ್ ಮಾಡ್ಕೋಬೇಕು. ITR 2 ಫೈಲ್ ಮಾಡ್ಕೋಬೇಕಾಗಿರೋದು ಯಾರಂತಂದ್ರೆ ಅವ್ರಿಗೆ ಕ್ಯಾಪಿಟಲ್ ಗೇನ್ಸ್ ಇನ್ಕಮ್ ಅಥವಾ ಅದರ್ ಸೋರ್ಸಸ್ ಪ್ಲಸ್ ಸ್ಯಾಲ್ರಿ ಮತ್ತೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಇದ್ರೆ ಅವರು ITR 2 ಫೈಲ್ ಮಾಡ್ಕೋಬೇಕಾಗತ್ತೆ. ಮೂರನೇ ಕ್ಯಾಟಗರಿ ಈ ಪಾರ್ಟ್ನರ್ಸ್, ಈ ಫರ್ಮ್ಸ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಇರ್ತಾರಲ್ಲ, ಆಕ್ಟ್ ಅಲ್ಲಿ ಅದೇ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಅವ್ರ ಪಾರ್ಟ್ನರ್ಸ್ ಇರೋರ್ಗೆ ಅವ್ರಿಗೆ ಬೇರೆ ಇನ್ಕಮ್ ಬರುತ್ತೆ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಸ್ಯಾಲ್ರಿ ಅಥವಾ ಕಮಿಷನ್ ಏನೋ ಬಂದಿರೋದನ್ನ ಅವ್ರ ITR 3 ನಲ್ಲಿ ಫೈಲ್ ಮಾಡ್ಕೋಬೇಕು. ನಾಲ್ಕನೇದು ITR 4 ಅಂತ, ಈ ಬಿಸ್ನೆಸ್ ಇನ್ಕಮ್ ಇರೋರು ಅವ್ರ ಬಿಸ್ನೆಸ್ ಇನ್ಕಮ್ ಅಥವಾ ಈ ಮೂರ್ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಆಗದೆ ಇರೋರು ಅವ್ರ ITR 4 ಅಲ್ಲಿ ಫೈಲ್ ಮಾಡ್ಕೋಬೇಕು. ಇದು ಈ ನಾಲ್ಕು ಫಸ್ಟ್ ಇಂಡಿವಿಜುವಲ್ಸ್ ಇದಕ್ಕೆ ಅಪ್ಲೈ ಆಗುತ್ತೆ. ಓಕೆ ಮಹಿಮಾ ಅವರೇ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಫೈಲ್ ರಿಟರ್ನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಅದೇ ಇದು ನಾವು ಯಾರೆಲ್ಲ ಫೈಲ್ ಮಾಡ್ಕೋಬೇಕು ಅಂತ. ಸೊ ಎಲ್ಲ ಇಂಡಿವಿಜುವಲ್ಸ್ ಫೈಲ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಫರ್ಮ್ಸ್ಗೂ ಅವ್ರ ಟ್ಯಾಕ್ಸ್ ಲಿಮಿಟ್ಗಿಂತ ಅಂದ್ರೆ ಬಿಲೋ ಎಕ್ಸೀಡಿಂಗ್ ಎನಿ ಪ್ರಾಫಿಟ್ ಎಷ್ಟೇ ಇದ್ರೂ ಅವ್ರ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಈ ಕಂಪನೀಸ್ಗೂ ಮತ್ತೆ ಫರ್ಮ್ಸ್ಗೆ ಕಂಪಲ್ಸರಿ ರಿಟರ್ನ್ಸ್ ಫೈಲ್ ಮಾಡ್ಕೊಳ್ಳೇಬೇಕು. ಅವ್ರಿಗೆ ಯಾವುದೇ ಎಕ್ಸಂಪ್ಷನ್ಸ್ ಯಾವುದೇ ಇಲ್ಲ. ಇಂಡಿವಿಜುವಲ್ಸ್ ಅಂತಂದ್ರೆ ಅವ್ರವ್ರ ಇನ್ಕಮ್ ಬೇಸಿಸ್ ಮೇಲೆ ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಇದ್ರೆ ಅವ್ರ ಫೈಲ್ ಮಾಡೋಂತ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಮತ್ತೆ ಇವರ ಎಲ್ಲ ಉಳಿದಿರುವಂತ ಕ್ಯಾಟಗರೀಸ್ ಎಲ್ಲ ಅಂದ್ರೆ ಅವ್ರಿಗೆ ಸರ್ಟನ್ ಎಕ್ಸಂಪ್ಷನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಸೋಸಿಯೇಷನ್ ಆಫ್ ಈ ಲೋಕಲ್ ಅಥಾರಿಟೀಸ್ ಮತ್ತೆ ಈ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅವ್ರಿಗೆ ಅಬೌಟ್ 25 lakhs ಇಂದ ಕಲೆಕ್ಷನ್ಸ್ ಇದ್ರೆ ಅವ್ರ ರಿಟರ್ನ್ಸ್ ಫೈಲ್ ಮಾಡೋದು ಕಂಪಲ್ಸರಿ, ಇರೆಸ್ಪೆಕ್ಟಿವ್ ಅವ್ರಿಗೆ ಅದು ಟ್ಯಾಕ್ಸಬಲ್ ಇದೆಯಾ ಇಲ್ವಾ. ಸೊ ಅಂತ ಕ್ಯಾಟಗರೀಸ್ ಅವರೆಲ್ಲರೂ ರಿಟರ್ನ್ಸ್ ಫೈಲ್ ಮಾಡ್ಲೇಬೇಕಾಗತ್ತೆ.
ಸೊ ಇಷ್ಟು ಜನರೆಲ್ಲ ರಿಟರ್ನ್ಸ್ ಫೈಲ್ ಮಾಡ್ಕೊಳ್ಳೇಬೇಕು. ಸೊ ಇಂಡಿವಿಜುವಲ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಓಕೆ. ಇನ್ನಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೀನಿ ವೀಕ್ಷಕರೇ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮಗಿರುವಂತ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತಹ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪೆನಾಲ್ಟಿ ಅವಾಯ್ಡ್ ಹೇಗ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. Unparalleled speed, unmatched experience with the amazing new plan from Act Broadband. 10 Mbps at just rupees 999. 50 GB FUP. Unlimited plans starting at just rupees 599. Highest and fastest downloads. Unlimited upload of files, photos and videos. Upload speeds equal to download speeds. Call 4284 0000 or SMS ACTBB to 56767. Switch to Act Broadband and experience speeds like never before. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಷ್ಟೋ ಅಸಂಖ್ಯಾತ ಸಂಪ್ರದಾಯಗಳು, ವಿವಾಹದ ಕ್ಷಣಗಳನ್ನು ನಾನಾ ರೀತಿಯ ಸಂಸ್ಕಾರ ಮತ್ತು ಆಚರಣೆಗಳಿಂದ ಶ್ರೀಮಂತಗೊಳಿಸುವುದು. ನಿಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಆಚರಿಸಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ. Malabar Gold and Diamonds. Celebrate the beauty of life. Guess what? Act City is now on Facebook. Just search for Act City and click on the like button to follow us and get updates on the most happening shows in your city. Shows on local talent, local food and places which you have never seen before. Join us now. Like us now. Facebook.com/ActCityTV. ಶೋ ಟೈಮ್ ಈ ಚಾನೆಲ್ ತುಂಬಾನೇ ಯೂತ್ಫುಲ್ ಮತ್ತು ಮಾಡರ್ನ್ ಫ್ಯಾಷನಬಲ್ ನಮ್ಮ ಯುವ ಜನತೆಗೋಸ್ಕರ. ಈ ಚಾನೆಲ್ನಲ್ಲಿ ಹಿಟ್ ಸಾಂಗ್ಸ್ ಮತ್ತು ಲೇಟೆಸ್ಟ್ ಮೂವೀಸ್ನ ಪ್ರಸಾರ ಮಾಡ್ತೀವಿ. ಸ್ಪೆಷಲ್ ಶೋ ಕೂಡ ಇರುತ್ತೆ. ಶೋ ಟೈಮ್ ಕಾಮಿಡಿ, ಶೋ ಟೈಮ್ ಆಕ್ಷನ್ ಮತ್ತು ಶೋ ಟೈಮ್ ಡ್ರಾಮಾ. ಸೂಪರ್ ಹಿಟ್ ಕನ್ನಡ ಹಾಗೂ ತೆಲುಗು ಚಿತ್ರಗಳನ್ನ ಪ್ರಸಾರ ಮಾಡ್ತೀವಿ. ಈ ಚಾನೆಲ್ನಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ಗಳ ಬರ್ತ್ಡೇ, ಮೂವಿ ಫೆಸ್ಟಿವಲ್, ಮ್ಯೂಸಿಕ್ ಸ್ಪೆಷಲ್ಸ್ ಹಾಗೂ ಇಂಟರ್ವ್ಯೂಸ್ಗಳನ್ನು ಪ್ರಸಾರ ಮಾಡ್ತೀವಿ. ಶೋ ಟೈಮ್ ಅತಿ ಶೀಘ್ರದಲ್ಲಿ. ನನ್ನ ಚಿನ್ನ ನನ್ನ ಹಕ್ಕು. ಮೋಸ ಮಾಡುವ ಚಿನ್ನದ ಮಾರಾಟಗಾರರ ಬಣ್ಣ ಬಯಲಾಗುತ್ತೆ. ಸೋಪ್ ಆಗಲಿ, ಪೌಡರ್ ಆಗಲಿ, ಟೂತ್ಪೇಸ್ಟ್ ಆಗಲಿ, ಇದ್ರ ಮೇಲೆ MRP ಬರ್ದಿರುತ್ತೆ. ಆದರೆ ಚಿನ್ನದ ಬೆಲೆ ಮಾತ್ರ ಸೇಲ್ಸ್ಮನ್ ಹೇಳ್ತಾನೆ. ಯಾಕೆ ಅಂತ ಯೋಚನೆ ಮಾಡಿದಿರಾ? ಚಿನ್ನದ ಬೆಲೆ ಹೆಚ್ಚು ಕಡಿಮೆ ಮಾಡಿ ಜನರನ್ನ ಮೋಸ ಮಾಡೋದಕ್ಕೆ. ಸಕ್ಕರೆ, ಅಕ್ಕಿ, ಹಾಲಿಗೆ ಎಲ್ಲ ಕಡೆ ಒಂದೇ ರೀತಿ ಬೆಲೆ ಇರ್ತದೆ. ಆದರೆ ಬಂಗಾರದ ಬೆಲೆ ಎಲ್ಲ ಅಂಗಡಿಯಲ್ಲೂ ಬೇರೆ ಬೇರೆ ಇರುತ್ತೆ. ಬಾರ್ಗಿನ್ ಮಾಡುವ ಜನರಿಗೆ ಒಂದು ಬೆಲೆ, ಮಾಡದವರಿಗೆ ಇನ್ನೊಂದು ಬೆಲೆ. ಇಂಥ ಭೇದ ಭಾವ ಯಾಕೆ? ಕಲ್ಯಾಣ್ ಅವರು ಪ್ರತಿಯೊಂದು ಚಿನ್ನದ ಆಭರಣಗಳ ಬೆಲೆಯನ್ನು ನಮೂದಿಸುವ ಪದ್ಧತಿಯನ್ನು ಪರಿಚಯಿಸಿದ ನಂತರ ಹಲವು ಜ್ಯುವೆಲರ್ಸ್ಗಳು ವಿಯದ ಬೆಲೆಯ ಜಾಹೀರಾತು ಕೊಡುತ್ತಿದ್ದಾರೆ. ಆದರೆ ಅವರು ಆ ಬೆಲೆಗಳನ್ನು ತಮ್ಮ ಆಭರಣಗಳ ಮೇಲೆ ನಮೂದಿಸಲಿಲ್ಲ. ನ್ಯಾಯವಾದ ಬೆಲೆ ಕೇಳುವುದು ನಿಮ್ಮ ಹಕ್ಕು. ನ್ಯಾಯವಾದ ವ್ಯವಹಾರವನ್ನು ಅಪೇಕ್ಷಿಸುವುದು ನಿಮ್ಮ ಹಕ್ಕು. ನಿಮ್ಮ ಹಕ್ಕಿಗಾಗಿ ನೀವು ಹೋರಾಡಿ. ಕಲ್ಯಾಣ್ ಜ್ಯುವೆಲರ್ಸ್ನವರ ನನ್ನ ಚಿನ್ನ ನನ್ನ ಹಕ್ಕು. ನಾನು ವ್ಯಾಪಾರನ ಲಾಭ ಇಲ್ಲದೆ ಮಾಡಿ ಅಂತ ಹೇಳ್ತಾ ಇಲ್ಲ, ನ್ಯಾಯವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿ ಹೆಲ್ಪ್ ಲೈನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ, ಕಾರ್ಯಕ್ರಮದ ನೆಕ್ಸ್ಟ್ ಕಾಲರ್ ಯಾರು, ಅವ್ರ ಡೌಟ್ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ಕಾರ. ನನ್ನ ಹೆಸರು ಶಂಕ್ರಿ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ರಾ?
ಹೊಸನಗರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಏನು ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಒಂದು ಇದೆಲ್ಲ, ಅದು ಯಾರು ಎಲಿಜಿಬಲ್ ಪೇ ಮಾಡೋದಕ್ಕೆ? ಐ ಆಮ್ ವರ್ಕಿಂಗ್ ಆಸ್ ಎ ಲೆಕ್ಚರರ್ ಒನ್ ಆಫ್ ದಿ ಕಾಲೇಜ್. ಓಕೆ, ಐ ಆಮ್ ಅರ್ನಿಂಗ್ 12,000. ಸೊ ಔಟ್ ಆಫ್ ದಟ್ ದೇ ಆರ್ ಕಟಿಂಗ್ 207 rupees as a professional tax. ಸೊ ಅದು ಹೇಗೆ ಅಂತ ನನ್ಗೆ ಅದಕ್ಕೆ ಏನು ಅಕ್ನಾಲೇಜ್ಮೆಂಟ್ ಕೊಡ್ತಿಲ್ಲ ಅವರು. ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ ಮಾಡ್ತಿದ್ದಾರೆ. ಸೊ ಅದನ್ನ ನಾನು ಹೇಗೆ ಕ್ಲೇಮ್ ಮಾಡ್ಕೋಬಹುದು ಅಂತ? ಹೂ ಇಸ್ ಎಲಿಜಿಬಲ್ ಟು ಪೇ ದಟ್? ಅಲ್ಲ, ಈಗ ನಾವು ಇವತ್ತು ಮಾತಾಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ಬಟ್ ಅದೇ ನೀವು ಕೇಳಿದಂತ ಕ್ವಶನ್, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ ಯಾವ ತರ ಕ್ಲೇಮ್ ಮಾಡ್ಕೋಬೇಕು ಅಂತ. ಈಗ ನಿಮ್ಮ 12,000 ನೀವು ಈಗ ಕೊಟ್ಟಿರೋಂಥ ಕೇಸಲ್ಲಿ 12,000 ಸ್ಯಾಲ್ರಿ ಪರ್ ಮಂತ್ ಅಂತಂದ್ರೆ ಅದು ಇಂಟು 12 ಅಂತಂದ್ರೆ ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಬರುತ್ತೆ. ಸೊ ನೀವು ಈ ಪ್ರೊಫೆಷನ್ ಟ್ಯಾಕ್ಸ್ ಅನ್ನ ಬಿಲೋ ಸಿನ್ಸ್ ನಿಮ್ಮ ಟ್ಯಾಕ್ಸಬಲ್ ಲಿಮಿಟ್ ಒಳಗಡೆ ಬರದೇ ಇರೋದ್ರಿಂದ ನಿಮ್ಗೆ ಇದರ ಬೆನಿಫಿಟ್ ಸಿಗೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸಿಗೋದಿಲ್ಲ. ಮತ್ತೆ ಪ್ರೊಫೆಷನ್ ಟ್ಯಾಕ್ಸ್ ಅನ್ನೋದು ಅದು ನಿಮ್ಗೆ ಡೆಫಿನೆಟ್ಲಿ ಅಪ್ಲಿಕಬಲ್ ಆಗುತ್ತೆ, ಯಾಕಂದ್ರೆ ಅದರ ಆಕ್ಟ್ ಪ್ರಕಾರ. ಅರ್ಥ ಆಗಿಲ್ಲ ಅಂತ ಆಕ್ಚುಲಿ ನನ್ನ ಕ್ವಶನ್ ಬಂದ್ಬಿಟ್ಟು, ನಾನು ಪೇ ಮಾಡ್ಬೇಕಾ ಪ್ರೊಫೆಷನಲ್ ಟ್ಯಾಕ್ಸ್? ನಾನು ಆಸ್ ಎ ಲೆಕ್ಚರರ್ ನಾನು ಪೇ ಮಾಡ್ಬೇಕಾ? ಅದೇ ಪ್ರೊಫೆಷನಲ್ ಟ್ಯಾಕ್ಸ್ ನೀವು ಕಟ್ಟೋದಲ್ಲ, ನಿಮ್ಮ ಎಂಪ್ಲಾಯರ್ ಡಿಡಕ್ಟ್ ಮಾಡ್ತಾರೆ ನಿಮ್ಮ ಇನ್ಕಮ್ ಇಂದ. ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೈಯಿಂದ ಡಿಡಕ್ಟ್ ಮಾಡಿಬಿಟ್ಟು ಅದನ್ನ ಗೌರ್ಮೆಂಟ್ ಪೇಮೆಂಟ್ ಮಾಡೋದು. ಸೊ ಅದು ನೀವು ಅಂದ್ರೆ ಅವ್ರು ಹಿಡಿದಿರೋದನ್ನ ಅವ್ರು ಕಟ್ಟಬೇಕಾಗತ್ತೆ. ನಿಮಗೆ ಅದರದ್ದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆ ಬೆನಿಫಿಟ್ ಅಂದ್ರೆ ಅದನ್ನ ರೀಫಂಡ್ ಅಂತ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಆಸ್ ಎನ್ ಡಿಡಕ್ಷನ್ ಫ್ರಮ್ ಇನ್ಕಮ್ ಅಂದ್ರೆ ನಿಮ್ಮ ಸ್ಯಾಲ್ರಿಯಿಂದ ಅಷ್ಟು ಕಡಿಮೆ ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ನಿಮ್ಮ ಲಿಮಿಟ್ಗೆ. ಬಟ್ ಪ್ರೊಫೆಷನ್ ಟ್ಯಾಕ್ಸ್ ಅನ್ನ ನೀವು ತಿರ್ಗಾ ರೀಫಂಡ್ ಅಂತ ಕ್ಲೇಮ್ ಮಾಡೋದಕ್ಕೆ ಬರೋದೇ ಇಲ್ಲ. ಓಕೆ, ಥ್ಯಾಂಕ್ ಯು. ಅಂದ್ರೆ ಅವ್ರಿಗೆ 12,000 rupees ಸ್ಯಾಲರಿ ಬರ್ತಿದೆ, 207 ರೂಪಾಯಿ ಕಟ್ ಆಗುತ್ತೆ ಪ್ರತಿ ತಿಂಗಳು. ಬಟ್ ಅದಕ್ಕೆ ಯಾವುದೇ ರೀತಿ ಅವ್ರು ಪ್ರೊಫೆಷನ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ, 200 ಅಂತ ಹೇಳಿರೋದಲ್ಲ, 207 ರೂಪಾಯಿ ಕಟ್ ಆಗುತ್ತೆ ಅಂತ ಶಿ ವಾಸ್ ಟೆಲ್ಲಿಂಗ್ ಬಿಫೋರ್. ಸೊ ಮೈಟ್ ಬಿ ಅದಕ್ಕೆ ಯಾವ್ದು ಅಕ್ನಾಲೇಜ್ಮೆಂಟ್ ಇಲ್ಲ, ಪೇ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಅದು ಪ್ರೊಫೆಷನ್ ಟ್ಯಾಕ್ಸ್ ಅನ್ನೋದು ಅವ್ರಿಗೆ ಇದಾಗೋದಿಲ್ಲ, ಯಾಕಂದ್ರೆ ಪ್ರೊಫೆಷನ್ ಟ್ಯಾಕ್ಸ್ ನ ಡಿಡಕ್ಷನ್ ಅಂತೂ ಕ್ಲೇಮ್ ಮಾಡ್ಕೋಬಹುದು ಇನ್ಕಮ್ ಇಂದ. ಬಟ್ ಅದನ್ನ ತಿರ್ಗಾ ವಾಪಸ್ ರೀಫಂಡ್ ಅಥವಾ ಅದು ಬೆನಿಫಿಟ್ ಸಿಗೋದಿಲ್ಲ ಅವ್ರಿಗೆ. ಆಸ್ ಎ ಡಿಡಕ್ಷನ್ ಫ್ರಮ್ ದ ಟೋಟಲ್ ಸ್ಯಾಲ್ರಿ ಅದನ್ನ ಕ್ಲೇಮ್ ಮಾಡ್ಕೋಬಹುದು ಅಷ್ಟೇ, ಬೇರೆ ಫರ್ದರ್ ಬೆನಿಫಿಟ್ಸ್ ಯಾವುದೇ ಇಲ್ಲ. ಓಕೆ, ಈ ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ನ ಯಾವ ರೀತಿ ಅವಾಯ್ಡ್ ಮಾಡಬೇಕು? ಈ ಪೆನಾಲ್ಟೀಸ್ ಅಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ದಿಸ್ ಇಸ್ ದ ಬೇಸಿಕ್ ಆಕ್ಟ್ ಫಾರ್ ದಿ ಎಂಟೈರ್ ರೆಫರೆನ್ಸ್. ಈ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಪೆನಾಲ್ಟಿ ಸುಮಾರು ಒಂದು 30ಕ್ಕಿಂತ ಜಾಸ್ತಿ ಪೆನಾಲ್ಟೀಸ್ ಡಿಫೈನ್ ಮಾಡಿದ್ದಾರೆ. ನಾವಿವತ್ತು ಜನರಲ್ ಪಬ್ಲಿಕ್ಗೆ ಅಪ್ಲೈ ಆಗುವಂತ ಅಂತ ಪೆನಾಲ್ಟೀಸ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಒಂದು ಫಸ್ಟ್ ಪೆನಾಲ್ಟಿ ಏನಂತಂದ್ರೆ, ನಾವು ರಿಟರ್ನ್ಸ್ ಫೈಲ್ ಮಾಡದೇ ಇದ್ರೆ ಒಂದು ಪೆನಲ್ಟಿ ಅಪ್ಲೈ ಆಗುತ್ತೆ. ಅಂದ್ರೆ ಅವ್ರಿಗೆ ಅಬೌವ್ ಅದು ವಿದಿನ್ ದಟ್ ಫೈನಾನ್ಷಿಯಲ್ ಇಯರ್ ಫೈಲ್ ಮಾಡ್ತಾ ಇದ್ರೆ ಅವ್ರಿಗೆ 5,000 rupees ಪೆನಲ್ಟಿ ಬರುತ್ತೆ. ಅದೇ ಆಕ್ಚುಲಿ ಅದೇ ರಿಟರ್ನ್ಸ್ ನ ಅವರೇ ಫೈಲ್ ಮಾಡ್ಕೋಬೇಕು, ಅಂದ್ರೆ ಪೆನಲ್ಟಿನ ಡಿಪಾರ್ಟ್ಮೆಂಟ್ ಲೆವಿ ಮಾಡ್ಕೋಬೇಕು, ಆವಾಗ ಕಟ್ಟಿದ್ರೆ ಇದಾಗತ್ತೆ. ಮತ್ತೆ ಪೆನಲ್ಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಲೆವಿ ಮಾಡೋದು, ನಾವು ನಮ್ ಕೈಯಿಂದ ಕಟ್ಟೋದಲ್ಲ, ಬಟ್ ಅವ್ರು ಲೆವಿ ಮಾಡಿದಾಗ ನಾವು ಕಟ್ಟಬೇಕಾಗತ್ತೆ. ಅದನ್ನ ಪೆನಲ್ಟಿ ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ ಸರ್. ಹಲೋ ಹೇಳಿ ಮಾ, ಯಾರು ಮಾತಾಡ್ತಿರೋದು? ನಾನು ನಿಖಿತಾ ಅಂತ ಗೌರವನಗರಿಂದ. ನಿಖಿತಾ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಅದು ಸರ್, ಫಾರ್ಮ್ 26AS ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀರಾ? ಅಲ್ಲ, ಇದು ಫಾರ್ಮ್ 26AS ಅಂತಂದ್ರೆ, ಈಗ ಅದೇ ಹೆಚ್ಚಿನವರು ಈ ಡಿಡಕ್ಟರ್ಸ್ ಇರ್ತಾರಲ್ಲ, ಕಂಪನೀಸ್ ಅಥವಾ ಫರ್ಮ್ಸ್ ಅಥವಾ ಇಂಡಿವಿಜುವಲ್ಸ್ ಅಬೌವ್ ಟ್ಯಾಕ್ಸಬಲ್ ಅಂದ್ರೆ 44AB ಆಡಿಟ್ ಇದರಲ್ಲಿ ಲಿಮಿಟ್ ಅಲ್ಲಿ ಬರೋಂಥವ್ರು ಅವರೆಲ್ಲ ಟ್ಯಾಕ್ಸ್ ಡಿಡಕ್ಟ್ ಮಾಡಿಬಿಟ್ಟು ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕು. ಅವ್ರು ಅದ್ರಲ್ಲಿ ರಿಟರ್ನ್ಸ್ ಫೈಲ್ ಮಾಡಿದಾಗ ಇಂಡಿವಿಜುವಲ್ ಬೇರೆ ಬೇರೆ ಜನರದೆಲ್ಲ ಡಿಡಕ್ಷನ್ ಮಾಡಿಬಿಟ್ಟು ಒಟ್ಟಿಗೆ ಅವರು ಅಮೌಂಟನ್ನ ಬ್ಯಾಂಕಲ್ಲಿ ಕಟ್ಬಿಟ್ಟು ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಎವ್ರಿ ಕ್ವಾರ್ಟರ್ ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕು. ಆ ಇಂಡಿವಿಜುವಲ್ ಇದು ಯಾವ್ದು, ಈ ಇಂಡಿವಿಜುವಲ್ ಇಂಥ ಇಂಡಿವಿಜುವಲ್ಸ್ಗೆ ಎಲ್ರಿಗೂ ಅವರು ಇದು ಯಾವ್ದು 26AS ಅಂತ ಜನರೇಟ್ ಆಗತ್ತೆ. ಯಾಕಂದ್ರೆ ಅವ್ರವ್ರ ಪ್ಯಾನ್ ನಂಬರ್ ಹಾಕಿ ಇನ್ನೊಬ್ರು ಈಚ್ ಇಂಡಿವಿಜುವಲ್ಗೆ ಅದನ್ನ 26AS ಅಂತ ಜನರೇಟ್ ಮಾಡ್ಕೋಬಹುದು. ಅದರಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಎಲ್ಲ ಡಿಡಕ್ಟರ್ಸ್ ಎಲ್ರು ಈ ಅಮೌಂಟ್ ಕಟ್ಟಿದಾರಾ ಇಲ್ವಾ ಅಂತ ಇದು ಅಂದ್ರೆ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಅಂತ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಅವ್ರಿಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ 26AS ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಯಾಕಂದ್ರೆ ಅವ್ರ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಇದರಲ್ಲಿ 26AS ಅಲ್ಲಿ ಅಪ್ಡೇಟ್ ಆಗದೆ ಇದ್ರೆ ಅವ್ರು ರಿಟರ್ನ್ಸ್ ಫೈಲ್ ಮಾಡಿದಾಗ ಅಕಸ್ಮಾತ್ ಅವ್ರು ಜಾಸ್ತಿ ಡಿಡಕ್ಟ್ ಮಾಡಿದ್ರು ಈ 26AS ಅಲ್ಲಿ ಅಪ್ಡೇಟ್
ಆಗದೆ ಇದ್ರೆ ಈಗ ಡಿಪಾರ್ಟ್ಮೆಂಟ್ ಅವರು ಆಟೋಮ್ಯಾಟಿಕಲಿ ಅದನ್ನ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಟ್ರೀಟ್ ಮಾಡ್ತಾರೆ. ಸೊ ಒಂದು ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಿಮ್ಮ 26 years ಅಲ್ಲಿ ನೀವು ನಿಮ್ಮ ನೇಮ್ ಮತ್ತೆ ಇದು ಅಷ್ಟು ಬಂದಿದೆಯಾ, ಅಮೌಂಟ್ ಡಿಡಕ್ಟ್ ಆಗಿರೋದು ಬಂದಿದೆಯಾ ಇಲ್ವೋ ಅಂತ ನೀವು ಚೆಕ್ ಮಾಡೋದು ಇಂಪಾರ್ಟೆಂಟ್. ಸರ್ ಫಾರ್ಮ್ 16 ಮತ್ತು ಫಾರ್ಮ್ 26 ಏನು ಡಿಫರೆನ್ಸ್? ಫಾರ್ಮ್ 16 ಅಂತಂದ್ರೆ ನಿಮಗೆ ಡೈರೆಕ್ಟ್ಲಿ ನಿಮ್ಮ ಎಂಪ್ಲಾಯರ್ ಕೊಡೋದು. ಎರಡು ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ, ಒಂದು ಫಾರ್ಮ್ 16, ಇನ್ನೊಂದು ಫಾರ್ಮ್ 16A. ಸೊ ಫಾರ್ಮ್ 16 ಇದು ನಿಮ್ಮ ಎಂಪ್ಲಾಯರ್ ಕೊಡೋಂಥ ಡಾಕ್ಯುಮೆಂಟ್ಗೆ ಫಾರ್ಮ್ 16 ಅಂತ ಹೇಳ್ತಾರೆ. ಬಟ್ 26 ಏನು ಫುಲ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಸ್ಯಾಲ್ರಿ, ಇದರದ್ದು ಬ್ರೇಕಪ್ ಇನ್ಕ್ಲೂಡಿಂಗ್ ದ ಬ್ರೇಕಪ್ಸ್ ಅದರಲ್ಲಿ ಫಾರ್ಮ್ 16 ಅಲ್ಲಿ ಇರುತ್ತೆ ಯಾವ ಡಿಡಕ್ಷನ್ಸ್ ಆಗಿದೆ ಅಂತ. ಬಟ್ ಫಾರ್ಮ್ 26A ಅಂತಂದ್ರೆ ಒಂದು ಕನ್ಸಾಲಿಡೇಟೆಡ್ ರಿಟರ್ನ್ ಅವರು ಫೈಲ್ ಮಾಡುವಾಗ ಅವ್ರ ಈಗ ಅಕಸ್ಮಾತ್ ಎಂಪ್ಲಾಯೀಸ್ಗಳು ಸುಮಾರು ಒಂದು 25 ಜನರು ಅವ್ರ ಎಂಪ್ಲಾಯೀಸ್ ಇದ್ರೆ ಅವ್ರು ಎಲ್ಲರದ್ದು ಅವ್ರ ರಿಟರ್ನ್ಸ್ TDS ರಿಟರ್ನ್ಸ್ ಮೂಲಕ ಅವ್ರು ಫೈಲ್ ಮಾಡ್ತಾರೆ. ಅದರಿಂದಾಗಿ ಈಚ್ ಇಂಡಿವಿಜುವಲ್ಗೆ 26 AS ಜನರೇಟ್ ಆಗುತ್ತೆ. ಅವ್ರವ್ರ ಪ್ಯಾನ್ ನಂಬರ್ ಹಾಕಿ ಅವರು ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ವೆಬ್ಸೈಟಲ್ಲಿ, ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಅದನ್ನ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ 26 AS ಆಟೋಮ್ಯಾಟಿಕಲಿ ಜನರೇಟ್ ಮಾಡ್ಕೋಬಹುದು. ಅಥವಾ ಬ್ಯಾಂಕ್. ಓಕೆ ನಿಖಿತಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಫಾರ್ಮ್ 26 ಫಾರ್ಮ್ 16 ಏನ್ ಡಿಫರೆನ್ಸ್ ಅಂತ ಅದೇ ಅವ್ರ ಕ್ವಶನ್ ಇತ್ತು. 26 AS ಅಂತಂದ್ರೆ ಅದು ಆಟೋಮೆಟಿಕಲಿ ಇದು ಅಂದ್ರೆ ಅವ್ರಿಗೆ ಜನರೇಟ್ ಆಗಿ ಬರುವಂತದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಿರೋಂಥ ಡೇಟಾದಲ್ಲಿ ಎಲ್ಲ ಅವ್ರು ಆಟೋಮೆಟಿಕಲಿ ಇದು ರಿಟರ್ನ್ಸ್ 26 AS ಜನರೇಟ್ ಆಗುತ್ತೆ. ಸೊ ಆ 26 AS ನ ಅವ್ರಿಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನಾನು ಆಗಲೇ ನಿಮಗೆ ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ನ ಯಾವ ರೀತಿ ಅವಾಯ್ಡ್ ಮಾಡೋದು ಅಂತ ಕೇಳಿ. ಹೌದು, ಅದೇ ಪೆನಲ್ಟೀಸ್ ಅಂತಂದ್ರೆ ಸುಮಾರು ಪೆನಲ್ಟೀಸ್ಗಳಿದೆ. ಇವತ್ತಿನ ಸಿಂಪಲ್ ಇದು ನಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ನಾವು ಡಿಫೈನ್ ಮಾಡ್ತಾ ಇರೋಂಥ ಪೆನಲ್ಟೀಸ್ ಯಾವ್ದಂತಂದ್ರೆ ಒಂದು ರಿಟರ್ನ್ಸ್ ಫೈಲ್ ಮಾಡದೇ ಇರೋಂಥ ಇದಕ್ಕೆ ಪೆನಲ್ಟಿ. ಅದು ನಾನು ಹೇಳ್ದಂಗೆ ಅಬೌವ್ ಬಿಯಾಂಡ್ ದ ಫೈನಾನ್ಷಿಯಲ್ ಇಯರ್ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಇಯರ್ಸ್ ಇರುತ್ತೆ, ಒಂದು ಅಸೆಸ್ಮೆಂಟ್ ಇಯರ್ ಮತ್ತೆ ಇನ್ನೊಂದು ಫಿನಾನ್ಷಿಯಲ್ ಇಯರ್ ಅಂತ. ಅಸೆಸ್ಮೆಂಟ್ ಇಯರ್ ಅಂದ್ರೆ ಯಾವ ವರ್ಷ ಅವ್ರು ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕೋ ಅದನ್ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತಾರೆ. ಫಿನಾನ್ಷಿಯಲ್ ಇಯರ್ ಅಂತಂದ್ರೆ ಯಾವ ವರ್ಷದ ಇನ್ಕಮ್ ಇದೆಯಾ ಅದನ್ನ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ. ಸೊ ಎವ್ರಿ ಅಸೆಸ್ಮೆಂಟ್ ಇಯರ್ ಅಲ್ಲಿ ಅವ್ರ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಕೋಬೇಕು ಹಿಂದಿನ ವರ್ಷದ ಇದು ಇನ್ಕಮ್ ಗೆ. ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಶಿವಕುಮಾರ್, ಯಾವ ಏರಿಯಿಂದ ಕಾಲ್ ಮಾಡ್ತಿದ್ರಾ? ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು ಶಿವಕುಮಾರ್? ನಮ್ದು ಪ್ರಾಪರ್ಟಿ ಇತ್ತು, ಒಂದು 16 ಲಕ್ಷಕ್ಕೆ ಮಾರ್ಬೇಕಂತಿದೀವಿ, ಇನ್ನೂ ಮಾರಿಲ್ಲ. ಓಕೆ, ಅದರಿಂದ ಇವಾಗ ನಾವು 3 ಜನ ನನ್ನ ಮಕ್ಕಳಿದ್ದಾರೆ. ಆ 3 ಜನ ಮಕ್ಕಳು ನಾನು ಡಿವೈಡ್ ಮಾಡ್ಕೊಂಡು 3 ಜನ ನನ್ನ ದುಡ್ಡನ್ನ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಮೇಡಮ್? ನೋಡಿ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇದರಲ್ಲಿ ಕ್ಯಾಪಿಟಲ್ ಗೇನ್ಸ್ ಅನ್ನೋ ಕ್ಯಾಟಗರಿನಲ್ಲಿ ಬರುತ್ತೆ. ಬಟ್ ಇದು ನೀವು ಯಾವ ಇದನ್ನ ಅಂದ್ರೆ ಟೋಟಲಿ ಡಿಪೆಂಡ್ ಆಗೋದು ಏನಂತಂದ್ರೆ ನೀವು ಯಾವ ವರ್ಷದಲ್ಲಿ ಪರ್ಚೇಸ್ ಮಾಡಿದ್ದೀರಾ, ಆ ಪರ್ಚೇಸ್ ಮಾಡಿರೋಂಥ ವ್ಯಾಲ್ಯೂ ಎಷ್ಟು, ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂದ್ರೆ ಬೇರೆ ಖರ್ಚುಗಳು ಏನಾಗಿದೆ ಅಂತ ನೋಡಿಕೊಂಡು ಇದನ್ನ ಟೋಟಲ್ ಕ್ಯಾಪಿಟಲ್ ಗೇನ್ಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ಈಗ ಸುಮಾರು ಈಗ 16 ಲಕ್ಷಕ್ಕೆ ನೀವು ಸೇಲ್ ಮಾಡ್ತಾ ಇದ್ದೀರಾ, ನೀವು ಪರ್ಚೇಸ್ ಮಾಡಿರೋದೇ ಒಂದು 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ ಅದನ್ನ 3 ವರ್ಷದ ಒಳಗಡೆ ನೀವು ಸೇಲ್ ಮಾಡೋದಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಆದ್ರೆ ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಪ್ಲೈ ಆಗುತ್ತೆ ನಿಮ್ಗೆ. ಅಲ್ಲ, ಈಗ ಫಸ್ಟ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂತ ನೋಡೋದು ಇಂಪಾರ್ಟೆಂಟ್. ಆಮೇಲೆ ನೀವು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಆಮೇಲೆ. ಅಕಸ್ಮಾತ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತಂದ್ರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟು ಆಮೇಲೆ ಉಳಿದಿರೋ ಅಮೌಂಟ್ ಅನ್ನ ಕಟ್ಟಬೇಕಾಗತ್ತೆ. ಅದೇ ನೀವು ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಅಂತಂದ್ರೆ ಆ ಅಮೌಂಟ್ ಅನ್ನ ಪೂರ್ತಿ ನೀವು ಇದು ಮಾಡೋದು ಏನ್ ತೊಂದರೆ ಇಲ್ಲ, ಅಂದ್ರೆ ನೀವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಅದೇ ನಾನು ಅವಾಗ ಹೇಳ್ದಂಗೆ ನೀವು ಕರೆಕ್ಟ್ ಆಗಿ ಅದರ ಎಷ್ಟು ವ್ಯಾಲ್ಯೂ ಪರ್ಚೇಸ್ ಮಾಡಿದೀರಾ, ಯಾವ ವರ್ಷ ಪರ್ಚೇಸ್ ಮಾಡಿದೀರಾ, ಆ ವರ್ಷದ ಒಂದು ಕ್ಯಾಪಿಟಲ್ ಗೇನ್ ಇಂಡೆಕ್ಸ್ ಅಂತ ಇರುತ್ತೆ. ಆ ವರ್ಷ ನೀವು ಅಕಸ್ಮಾತ್ 1981 ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆವಾಗ ಇಂಡೆಕ್ಸ್ ಸುಮಾರು ಒಂದು 100 ಇತ್ತು. ಮತ್ತೆ ಈಗ ಈ ಕರೆಂಟ್ ಇದರಲ್ಲಿ ಸುಮಾರು ಒಂದು 900 ಅಂತ ಇಂಡೆಕ್ಸ್ ಅಂತ ಇದ್ರೆ ಅದನ್ನ ನೀವು ಈಗ 1 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದನ್ನ 1 ಲಕ್ಷ ಮಲ್ಟಿಪ್ಲೈಡ್ ಬೈ 900
ಡಿವೈಡೆಡ್ ಬೈ 100 ಅಂತ ಮಾಡಿದ್ರೆ ಸುಮಾರು 9 ಲಕ್ಷ ಬರುತ್ತೆ. ಸೊ ಈ 16 ಲಕ್ಷ ಮೈನಸ್ 9 ಲಕ್ಷದ ಮೇಲೆ ನೀವು ಅಂದ್ರೆ ಅದು ಸುಮಾರು ಒಂದು 7 ಲಕ್ಷ ಬರುತ್ತೆ. 7 ಲಕ್ಷದ ಮೇಲೆ ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅದನ್ನ ತಿರ್ಗಾ ನೀವು ರೀಇನ್ವೆಸ್ಟ್ ಮಾಡೋಂಥ ಇದು ಕ್ಯಾಟಗರಿ ಇದೆ. ಟ್ಯಾಕ್ಸ್ ಅವಾಯ್ಡ್ ಮಾಡ್ಕೋಬೇಕು ಅಂತಂದ್ರೆ ತಿರ್ಗಾ ರೀಇನ್ವೆಸ್ಟ್ ಮಾಡ್ಕೋಬಹುದು. ಒಂದೇ ಅಂತಂದ್ರೆ ನೀವು ಇನ್ನೊಂದು ಹೌಸ್ ಪ್ರಾಪರ್ಟಿನಲ್ಲಿ ರೀಇನ್ವೆಸ್ಟ್ ಮಾಡ್ಕೋಬಹುದು, ಅಥವಾ ಇನ್ನೊಂದು ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಂತ ಇರುತ್ತೆ, ಅದನ್ನ ಇಟ್ಕೊಂಡು 3 ವರ್ಷ ಹೋಲ್ಡ್ ಮಾಡಿದ್ರೆ ಅದು ಆಮೇಲೆ ಫ್ರೀ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಮೌಂಟ್ ಇರುತ್ತೆ. ಟ್ಯಾಕ್ಸ್ ಪೇಮೆಂಟ್ ಮಾಡದೇ ಇದ್ದೆ ಮಾಡ್ಕೋಬಹುದು ಇಂಥ ಕೇಸಲ್ಲಿ. ಅದೇ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗತ್ತೆ ಅಂತಂದ್ರೆ ನೀವು ಕಟ್ಬಿಟ್ಟು ಕೊಡ್ಬೇಕಾಗತ್ತೆ. ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ ಅಂತಂದ್ರೆ ನೀವು ಆಟೋಮೆಟಿಕಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು. ಅದು ಯಾವ ತರ ಅಂತ, ಯಾವ ಕ್ಯಾಟಗರಿ ಅಂತ, ಯಾವ ವರ್ಷ ನೀವು ಎಷ್ಟಕ್ಕೆ ಪರ್ಚೇಸ್ ಪರ್ಚೇಸ್ ಮಾಡಿದೀರಾ? ಅದೇ 1.25 ಲಕ್ಷಕ್ಕೆ ಆ ವರ್ಷದ ಇಂಡೆಕ್ಸ್ ನೋಡ್ಕೋಬೇಕು. ನಾನು ಆಟೋಮೆಟಿಕಲಿ ನಾನು ಈಗ ಇದು ಹೇಳಕ್ಕಾಗಲ್ಲ. ಬಟ್ ಒಂದೇ ಅಂತಂದ್ರೆ ನೀವು ಆ ವರ್ಷದ ಇಂಡೆಕ್ಸ್ ಎಷ್ಟು ಸುಮಾರು ಒಂದು ಡೀಟೇಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಆ ವರ್ಷದ ಸುಮಾರು ಒಂದು 300 ಇಂಡೆಕ್ಸ್ ಒಂದು 300-350 ಇದ್ರೆ ಈ ವರ್ಷದ ಇಂಡೆಕ್ಸ್ಗೆ ಮಲ್ಟಿಪ್ಲೈ ಮಾಡಿಬಿಟ್ಟು ಅದರದ ಅಡ್ಜಸ್ಟೆಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ ಅಡ್ಜಸ್ಟೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಡಿಫ್ರೆನ್ಸ್ನ ನೀವು ಸೇಲ್ ಮಾಡಿರೋಂಥ ವ್ಯಾಲ್ಯೂ ಮೈನಸ್ ಈ ಅಡ್ಜಸ್ಟೆಡ್ ವ್ಯಾಲ್ಯೂ ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು. ಹೌದಾ, ಕಟ್ಬಿಟ್ಟು ಕೊಡ್ಬೋದು, ಅಥವಾ ರೀಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು 3 ವರ್ಷ ಇದು ಮಾಡ್ಕೋಬಹುದು. ಇದು ಯಾವ ತರದ ಅಸೆಟ್? ನೀವು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಸಿಗೋದಿಲ್ಲ. ನೀವು ಬೆನಿಫಿಟ್ ಸಿಗೋದು ಏನಂತಂದ್ರೆ ನೀವು ಮನೆ ಏನಾದ್ರು ಅದರಲ್ಲಿ ಪರ್ಚೇಸ್ ಮಾಡಿದ್ರೆ ಅಥವಾ ಫ್ಲಾಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಆವಾಗ ಬೆನಿಫಿಟ್ ಸಿಗತ್ತೆ. ಇಲ್ಲದೆ ಇದ್ರೆ ಬಾಂಡ್ಸ್ ಅಲ್ಲಿ 3 ವರ್ಷ ಇಟ್ಕೋಬಹುದು, ಅದನ್ನು ಮಾಡ್ಕೋಬಹುದು. ಮನೆ ಕಟ್ಟಬೇಕು, ಇಲ್ಲದ್ರೆ ಮನೆ ಪರ್ಚೇಸ್ ಮಾಡ್ಕೋಬಹುದು. ಮನೆ ಪರ್ಚೇಸ್ ಮಾಡೋದಿದ್ರೆ ನೀವು 2 ವರ್ಷದ ಒಳಗಡೆ ಪರ್ಚೇಸ್ ಮಾಡ್ಕೋಬೇಕು. ಇಲ್ಲದಿದ್ರೆ ನೀವು ಇದು ಕಟ್ಸೋದಿದ್ರೆ 3 ವರ್ಷ ಟೈಮ್ ಇರುತ್ತೆ. ಅದ್ರ ಮಧ್ಯದಲ್ಲಿ 3 ವರ್ಷದ ಇದರಲ್ಲಿ ನೀವು ಆ ದುಡ್ಡನ್ನ ನೀವು ಅಕಸ್ಮಾತ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೆ ನೀವು ಆ ಅಮೌಂಟನ್ನ ಬ್ಯಾಂಕಲ್ಲೇನೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲೇ ನೀವು ಇಟ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಅಮೌಂಟನ್ನ ನೀವು ಫ್ರೀಯಾಗಿ ಯೂಸ್ ಮಾಡೋಂಗೆ ಕಟ್ಟೋ ತನಕ ಅಥವಾ ನೀವು ಪರ್ಚೇಸ್ ಮಾಡೋ ತನಕ ನೀವೇ ಇಟ್ಕೊಳ್ಳೋಂಗಿಲ್ಲ. ಅದನ್ನ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಅಂತ ಸ್ಕೀಮ್ ಅಂತ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಇರುತ್ತೆ, ಅದರಲ್ಲಿ ಡೆಪಾಸಿಟ್ ಮಾಡ್ಕೋಬೇಕಾಗತ್ತೆ. ಹೌದು 2 ವರ್ಷದ ಒಳಗಡೆ ನೀವು ಪರ್ಚೇಸ್ ಮಾಡೋದಿದ್ರೆ 3 ವರ್ಷದ ಒಳಗಡೆ ನೀವು ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ 3 ವರ್ಷದ ಒಳಗಡೆ ಕನ್ಸ್ಟ್ರಕ್ಷನ್ ಆಗೋಬೇಕು. ಓಕೆ ಶಿವಕುಮಾರ್, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಬಹಳ ದೊಡ್ಡ ಪ್ರಶ್ನೆ, ಸಾಕಷ್ಟು ಪ್ರಾಬ್ಲಮ್ ಇತ್ತು ಅವ್ರಿಗೆ. ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನೀವು ಕೂಡ ನಮ್ಮ ಸಿಟಿ ಹೆಲ್ಪ್ ಲೈನ್ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. Unparalleled speed, unmatched experience with the amazing new plan from Act Broadband. 10 Mbps at just ₹999. 50 GB FUP. Unlimited plans starting at just ₹599. Highest and fastest downloads. Unlimited upload of files, photos and videos. Upload speeds equal to download speeds. Call 4284-0000 or SMS ACTBB to 56767. Switch to Act Broadband and experience speeds like never before. ಶೋ ಟೈಮ್. ಈ ಚಾನೆಲ್ ತುಂಬಾನೇ ಯೂತ್ಫುಲ್ ಮತ್ತು ಮಾಡರ್ನ್ ಫ್ಯಾಷನಬಲ್, ನಮ್ಮ ಯುವ ಜನತೆಗೋಸ್ಕರ. ಈ ಚಾನೆಲ್ನಲ್ಲಿ ಹಿಟ್ ಸಾಂಗ್ಸ್ ಮತ್ತು ಲೇಟೆಸ್ಟ್ ಮೂವೀಸ್ನ ಪ್ರಸಾರ ಮಾಡ್ತೀವಿ. ಸ್ಪೆಷಲ್ ಶೋ ಕೂಡ ಇರುತ್ತೆ. ಶೋ ಟೈಮ್ ಕಾಮಿಡಿ, ಶೋ ಟೈಮ್ ಆಕ್ಷನ್ ಮತ್ತು ಶೋ ಟೈಮ್ ಡ್ರಾಮಾ. ಸೂಪರ್ ಹಿಟ್ ಕನ್ನಡ ಹಾಗೂ ತೆಲುಗು ಚಿತ್ರಗಳನ್ನು ಪ್ರಸಾರ ಮಾಡ್ತೀವಿ. ಈ ಚಾನೆಲ್ನಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ಗಳ ಬರ್ತ್ಡೇ, ಮೂವಿ ಫೆಸ್ಟಿವಲ್, ಮ್ಯೂಸಿಕ್ ಸ್ಪೆಷಲ್ಸ್ ಹಾಗೂ ಇಂಟರ್ವ್ಯೂಸ್ಗಳನ್ನು ಪ್ರಸಾರ ಮಾಡ್ತೀವಿ. ಶೋ ಟೈಮ್ ಅತಿ ಶೀಘ್ರದಲ್ಲಿ. Guess what? Act City is now on Facebook. Just search for Act City and click on the like button to follow us and get updates on the most happening shows in your city. Shows on local talent, local food and places which you have never seen before. Join us now, like us now,
facebook.com/actcitytv. ವಿರಾಮದ ನಂತರ ಮತ್ತೊಮ್ಮೆ ಸಿಟಿ ಹೆಲ್ಪ್ ಲೈನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, TDS ಬಗ್ಗೆ, TCS ಬಗ್ಗೆ ಸಾಕಷ್ಟು ಡೌಟ್ಸ್ ಇದೆ, ಇನ್ಫಾರ್ಮೇಶನ್ಸ್ ಬೇಕು ಇದ್ರ ಕುರಿತಾಗಿ ಅಂತಂದ್ರೆ ಈಗಲೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದಿವಾಕರ್ ಸರ್, ಚಾರ್ಟರ್ಡ್ ಅಕೌಂಟೆಂಟ್ ಇವರು. ನೀವು ಹೇಳ್ತಾ ಇದ್ರಿ ಈಗ ಯಾವ ರೀತಿ ಅವಾಯ್ಡ್ ಮಾಡೋದು ಈ ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ನ. ಅದೇ ಈ ಪೆನಲ್ಟೀಸ್ ನಾನು ಹೇಳಿದಾಗೆ ಸುಮಾರು ಅಷ್ಟೊಂದು ಪೆನಲ್ಟೀಸ್ ಇದೆ, 30-32 ಟೈಪ್ಸ್ ಆಫ್ ಪೆನಲ್ಟಿ ಇದೆ. ಬಟ್ ಈಗ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸಿಂಪಲ್, ಯಾಕಂದ್ರೆ ಇದನ್ನ ತುಂಬಾ ಡೀಟೇಲ್ ಆಗಿ ಹೋದ್ರೆ ಜನರಲ್ ಪಬ್ಲಿಕ್ ಬೇಸಿಕ್ಸ್ ಅಂತ ಹೇಳ್ಕೋಬಹುದು. ಇದರಲ್ಲಿ ರಿಟರ್ನ್ಸ್ ಫೈಲ್ ಮಾಡದೇ ಇರೋರಿಗೆ ಒಂದು ಫಸ್ಟ್ ಪೆನಲ್ಟಿ ಏನಂತಂದ್ರೆ ಅವ್ರಿಗೆ ಇದು ಅಸೆಸ್ಮೆಂಟ್ ಇಯರ್ ಒಳಗಡೆ ಫೈಲ್ ಮಾಡದಿರೋರಿಗೆ ಅವ್ರಿಗೆ 5,000 rupees ಪೆನಲ್ಟಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಪೆನಲ್ಟಿ ಯಾವ ಥರದ್ದು ಅಂತಂದ್ರೆ ಈ TDS ರಿಟರ್ನ್ಸ್ ಅನ್ನ ಫೈಲ್ ಮಾಡದೇ ಇರೋರಿಗೆ ಅವ್ರಿಗೂ ಪೆನಲ್ಟಿ ಆಗುತ್ತೆ, ಯಾಕಂದ್ರೆ ಅವ್ರ ಟೈಮಲ್ಲಿ ಫೈಲ್ ಮಾಡದೇ ಇರೋದ್ರಿಂದ ಅದು ಪರ್ ಡೇ ಬೇಸಿಸ್ ಮೇಲೆ ಆ ಪೆನಲ್ಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತೆ ಬೇರೆ ಕ್ಯಾಟಗರೀಸ್ ಸುಮಾರಷ್ಟೊಂದು ಪೆನಲ್ಟೀಸ್ ಬರುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟದೇ ಇರೋರಿಗೆ, ಮತ್ತೆ ಬೇರೆ ಕನ್ಸೀಲ್ಮೆಂಟ್ ಇನ್ಕಮ್ನ ಕನ್ಸೀಲ್ ಮಾಡಿರೋ ಇದರಲ್ಲಿ ಆವಾಗ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ಸೀಜರ್ ಮಾಡಿರೋಂಥ ಇದಕ್ಕೆ ಅಮೌಂಟ್ಗೆ ಅದನ್ನ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡದೇ ಇರೋದಕ್ಕೆ ಅದಕ್ಕೆಲ್ಲ ಪೆನಲ್ಟೀಸ್ ಅಪ್ಲೈ ಆಗುತ್ತೆ. ಅಸೆಸ್ಮೆಂಟ್ ಟೈಮಲ್ಲಿ ಅವ್ರು ಯಾವ್ದಾದ್ರು ಅನ್ಡಿಸ್ಕ್ಲೋಸ್ ಇನ್ಕಮ್ ಅಂತ ಇದು ಮಾಡಿದ್ರೆ ಆಟೋಮೆಟಿಕಲಿ ಅದರಲ್ಲೆಲ್ಲ ಪೆನಲ್ಟೀಸ್ ಅಪ್ಲೈ ಆಗುತ್ತೆ. ಸುಮಾರು ಈ ಪೆನಲ್ಟೀಸ್ನ ಡಿಫೈನ್ ಮಾಡೋದಿದ್ರೆ ಅದೊಂದು ಸಪ್ರೇಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ನಾವೇನ್ ಮಾಡೋಣ ಅಂತಂದ್ರೆ ಈ ಮುಂದಿನ ಇದರ ಕಾರ್ಯಕ್ರಮದಲ್ಲಿ ಇದನ್ನ. ಇನ್ನೊಬ್ರು ಕಾಲ್ ಇರ್ತಾರೆ ಸರ್. ಹಲೋ, ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮಂಜುನಾ? ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು ಮಂಜುನಾಥ್? ಹೇಳಿ. ಈಗ ಸೆಕ್ಷನ್ 64 ಎಷ್ಟು ಅಪ್ಲೈ ಆಗುತ್ತೆ, ಪರ್ಚೇಸ್ ಮಾಡಿ ಸೆಲ್ ಮಾಡ್ತಾರೆ ಅಂತ ಹೇಳಿ. ಹೇಳಿ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಈಗ ಬಿಲ್ಡಿಂಗ್ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇರ್ತೇವೆ. ಸೊ ಅವಾಗ ಆ ಇನ್ಕಮ್ ಬಂದಾಗ ಬಿಸ್ನೆಸ್ ಇನ್ಕಮ್ ಕೆಳಗಡೆ ಬರುತ್ತೆ ಅಥವಾ ಕ್ಯಾಪಿಟಲ್ ಗೇನ್ ಇನ್ಕಮ್ ಕೆಳಗಡೆ ಬರುತ್ತೆ ಅಂತ ಹೇಳ್ತೀವಿ. ಅಲ್ಲ, ನೀವ್ ಹೇಳ್ತಾ ಇರೋದು ನೀವು ಮನೆ ಕಟ್ಟಿಸ್ತಾ ಇದ್ದೀರಾ, ರೆಗ್ಯುಲರ್ ಅದೇ ತರ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಅಲ್ಲ ನೀವು ಬಿಲ್ಡಿಂಗ್ ಮಾಡ್ತೀರಾ, ಅದನ್ನ ರೆಗ್ಯುಲರ್ ಆಗಿ ನೀವು ಅಂದ್ರೆ ಬಿಲ್ಡಿಂಗ್ ಕಟ್ಸೋದು, ಅದನ್ನ ಸೇಲ್ ಮಾಡೋದು, ತಿರ್ಗಾ ಸೈಟ್ ತಗೊಂಡು ಬಿಲ್ಡಿಂಗ್ ಕಟ್ಸೋದು, ಆ ತರದ್ದು ಅದು ಆವಾಗ ಆಟೋಮೆಟಿಕಲಿ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಆಗುತ್ತೆ. ಬಿಸ್ನೆಸ್ ಇನ್ಕಮ್ಗೆ ಈ ತರದ್ದು ಈ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗೋದಿಲ್ಲ. ಒಂದೇನಂತಂದ್ರೆ ನಿಮ್ಗೆ ಅದರಲ್ಲಿ ಖರ್ಚಾಗಿರೋಂಥ ಎಲ್ಲ ಎಕ್ಸ್ಪೆಂಡಿಚರ್ಸ್, ಅಂದ್ರೆ ನಿಮ್ಗೆ ಅಕಸ್ಮಾತ್ ಕಾರು ಅಥವಾ ಸ್ಕೂಟರ್ ಅಥವಾ ಬೇರೆ ಯಾವುದೇ ನಿಮ್ಮ ಅಸೆಟ್ಸ್ ಇದ್ರೆ ಈ ಬಿಸ್ನೆಸ್ ಯೂಸ್ ಮಾಡಿರೋಂಥ ಅಸೆಟ್ಸ್ಗೆ ಅಂತದ್ದೆಲ್ಲ ಖರ್ಚುಗಳನ್ನ ನೀವು ಕ್ಲೈಮ್ ಮಾಡ್ಕೋಬಹುದು, ಡಿಪ್ರಿಸಿಯೇಷನ್ ಅಂತ ಕ್ಲೈಮ್ ಮಾಡ್ಕೋಬಹುದು. ಬೇರೆ ಸುಮಾರು ಎಕ್ಸ್ಪೆಂಡಿಚರ್ಸ್ ಆಗಿರೋದು ಅಂತ ಇದರಲ್ಲಿ ಅದನ್ನೆಲ್ಲ ಕ್ಲೈಮ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಬರುತ್ತಾ ಅದನ್ನ ನೀವು ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಹೇಳಿ. ಈಗ 44AB ಲಿಮಿಟ್ ಈ ವರ್ಷದಿಂದ 60 ಲಕ್ಷ ಅಂತ ಲಿಮಿಟ್ ಮಾಡಿದ್ದಾರೆ ನಿಮ್ಮ ಬಿಸ್ನೆಸ್ ಕ್ಯಾಟಗರಿಗೆ. ಪ್ರೊಫೆಷನಲ್ಸ್ಗೆಲ್ಲ ಅಂದ್ರೆ ನಮ್ಮಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ಆರ್ಕಿಟೆಕ್ಟ್ಸ್ಗೆಲ್ಲ 15 lakhs ಈ ವರ್ಷದಿಂದ ಅಪ್ಲೈ ಆಗಿದೆ. ಮುಂದಿನ ವರ್ಷದಿಂದ ಅದನ್ನ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ, 1 ಕೋಟಿ ಮಾಡಿದ್ದಾರೆ. ಅಂದ್ರೆ ಅದು ಈ ವರ್ಷ ಅಪ್ಲೈ ಆಗೋದಿಲ್ಲ, ಮುಂದಿನ ವರ್ಷದಿಂದ ಅಪ್ಲೈ ಆಗುತ್ತೆ ನಿಮಗೆ. ಥ್ಯಾಂಕ್ ಯು. ಸೊ ಹಾಗೆ ಈಗ ಕಟ್ ಆಗಿರುವಂತ ಡಿಡಕ್ಟ್ ಆಗಿರುವಂತ ಅಮೌಂಟ್ ನ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು, ರೀಫಂಡ್ ಮಾಡ್ಕೊಳ್ಳೋದು? ಇದು ಬೇಸಿಕಲಿ ಅದೇ, ನೀವು ಕಟ್ಟಿರೋಂಥ ಅಮೌಂಟ್ ಫಸ್ಟ್ ಆಫ್ ಆಲ್ ನೀವು ರಿಟರ್ನ್ಸ್ ಫೈಲ್ ಮಾಡೋದು ಅಗತ್ಯ. ಯಾಕಂದ್ರೆ ನಿಮ್ಗೆ ಆಟೋಮೆಟಿಕಲಿ ಅದು ಅಮೌಂಟ್ ರೀಫಂಡ್ ಆಗೋದಿಲ್ಲ. ನಿಮ್ಮ ಇನ್ಕಮ್ ಎಷ್ಟು ಅಂತ ನೀವು ಅದನ್ನ ಡಿಕ್ಲೇರ್ ಮಾಡಿಬಿಟ್ಟು ಅದನ್ನ ರಿಟರ್ನ್ಸ್ ಡ್ಯೂ ಡೇಟ್ ಅಥವಾ ಅಂದ್ರೆ ಎಕ್ಸ್ಟೆಂಡೆಡ್ ಡ್ಯೂ ಡೇಟ್ ಅಂದ್ರೆ ಮಾರ್ಚ್ ಇದು ಆ ಫಿನಾನ್ಷಿಯಲ್ ಇಯರ್ ಮುಗಿದ್ಮೇಲೆ ವಿದಿನ್ 12 months ನೀವು ರಿಟರ್ನ್ಸ್ ಫೈಲ್ ಮಾಡ್ಕೊಂಡ್ರೆ ನಿಮ್ಗೆ ರೀಫಂಡ್ ಇದು ಕ್ಲೈಮ್ ಮಾಡ್ಕೋಬಹುದು. ಕಟ್ಟಿರೋಂಥ ಅಮೌಂಟ್ ಅಕಸ್ಮಾತ್ ಅದೇ ನಿಮ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಅದರಲ್ಲಿ ಏನಾದ್ರು ರೀಫಂಡ್ ಬರೋಂಥದ್ದು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಬರೋಂಥದ್ದು ಇದ್ರೆ ಅದನ್ನ ರೀಫಂಡ್ ಕ್ಲೈಮ್ ಮಾಡ್ಕೋಬಹುದು. ರೀಫಂಡ್ ಫೈಲ್ ಮಾಡೋದಕ್ಕೆ ನೀವು ಅದೇ ಫಾರ್ಮ್ಸ್ ಎಲ್ಲ ಫಿಲ್ಅಪ್ ಮಾಡ್ಬಿಟ್ಟು ಒಂದು ಇ ಫೈಲಿಂಗ್ ಅಥವಾ ಮ್ಯಾನ್ಯುಯಲ್ ಫೈಲಿಂಗ್ ಎರಡು ಮಾಡ್ಕೋಬಹುದು. ಮತ್ತೆ ಅದನ್ನ ಅದೇ ಇ ಫೈಲಿಂಗ್ ಮಾಡೋದಿದ್ರೆ ಅದನ್ನ CPC ಅಂತ ಅವ್ರಿಗೆ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲಿಂದ ಅಕ್ನಾಲೇಜ್ಮೆಂಟ್ ಬಂದ್ಮೇಲೆ ಅವ್ರು ಅದನ್ನ ಪ್ರೊಸೆಸ್ ಮಾಡ್ತಾರೆ.
ಸುಮಾರು ಒಂದು ವಿದಿನ್ 6 or 8 months ಅದನ್ನ ಪ್ರೊಸೆಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ರೀಫಂಡ್ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅದರಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ಮ ಅಕೌಂಟ್ ನಂಬರು ಮತ್ತೆ MICR ಕೋಡ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿದ್ರೆ ನಿಮ್ಗೆ ರೀಫಂಡ್ ಬರುತ್ತೆ. ಇಲ್ಲದೆ ಅದೇ ಕರೆಕ್ಟ್ ಆಗಿ ರಿಟರ್ನ್ಸ್ ಫೈಲ್ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಅಲ್ಲಿ ಅಸೆಸ್ಮೆಂಟ್ ಅಲ್ಲಿ ಮ್ಯಾನ್ಯುಯಲ್ ಇದರಲ್ಲಿ ಫೈಲ್ ಮಾಡೋದಿದ್ರೆ ಅವ್ರ ಅಕಸ್ಮಾತ್ ಏನಾದ್ರು ಡಿಪಾರ್ಟ್ಮೆಂಟ್ ಸೈಡ್ ಇಂದಾನು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಆಟೋಮೆಟಿಕಲ್ ಅದನ್ನ ಅಲ್ಲಿ ಹೋಗಿ ಸಾರ್ಟ್ ಔಟ್ ಮಾಡ್ಕೊಂಡು ಆಮೇಲೆ ಫೈಲ್ ಮಾಡ್ಕೋಬೇಕಾಗುತ್ತೆ. ಇದು ರೀಫಂಡ್ ಸ್ವಲ್ಪ ಇದೆ. ಅದೇ ನಾರ್ಮಲ್ ಪ್ರೊಸೆಸ್ ಏನಂತಂದ್ರೆ ಈ ಫೈಲಿಂಗ್ ಇದು ಬೆಸ್ಟ್ ಮೆಥಡ್. ಯಾಕಂದ್ರೆ ಅದರಲ್ಲಿ ರೀಫಂಡ್ಸ್ ನಾರ್ಮಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾರೆ ವಿದಿನ್ 6 to 8 months ರೀಫಂಡ್ ಬರೋಂಥ ಚಾನ್ಸಸ್ ಇದೆ. ಬಟ್ ಒಂದೇನಂತಂದ್ರೆ ಈ ರೀಫಂಡ್ಸ್ ಬರೋಂಥದ್ದು ಹಳೆ ವರ್ಷದ ಯಾವ್ದಾದ್ರು ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡಿಬಿಟ್ಟೆ ಕೊಡ್ತಾರೆ. ಸೊ ಹಳೆ ವರ್ಷದ ರಿಟರ್ನ್ಸ್ ಎಲ್ಲ ಕರೆಕ್ಟಾಗಿ ಫೈಲ್ ಮಾಡಿ ಆಮೇಲೆ ಆ ಪ್ರೊಸೆಸ್ ಎಲ್ಲ ಕರೆಕ್ಟಾಗಿ ಆಗೋಗಿದ್ರೆ ನಿಮಗೆ ರೀಫಂಡ್ ಕರೆಕ್ಟಾಗಿ ಬರುತ್ತೆ. ಎಲ್ಲ ಕರೆಕ್ಟಾಗಿ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಡಬೇಕಾಗುತ್ತೆ ಇದರಲ್ಲಿ. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ನ ಎಲ್ಲಿ ಪೇ ಮಾಡಬೇಕಾಗುತ್ತೆ? ಈ ಇನ್ಕಮ್ ಟ್ಯಾಕ್ಸ್ ನ ನೀವು ಅಂದ್ರೆ ಕಟ್ಟೋದು ಬ್ಯಾಂಕ್ ಅಲ್ಲೇ ಕಟ್ಟಬೇಕಾಗತ್ತೆ. ಬ್ಯಾಂಕ್ ಅಲ್ಲಿ ಡಿಫ್ರೆಂಟ್ ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ, ಮತ್ತೆ ಇದು ಯಾವುದು ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲೂ ಕಟ್ಟಂತ ಕೆಲವು ಬ್ಯಾಂಕ್ಸ್ ಗಳು ಇದನ್ನ ಮಾಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಣ ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಚಂದ್ರಶೇಖರ್, ಅಲ್ಲಿಂದ ಕಾಲ್ ಮಾಡ್ತಿದ್ರಾ? ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಇವಾಗ ನಾವು ಪ್ರಾಪರ್ಟಿ ಅಡ್ವಾನ್ಸ್ ತಗೊಂಡಿದ್ವಿ ಪ್ರಾಪರ್ಟಿ ಮೇಲೆ. ಓಕೆ. ಅದನ್ನ ನಾವು 18 ಲಕ್ಷದಿಂದ 16 ಲಕ್ಷ ಮಾಡ್ತಾ ಇದೀವಿ. ಲ್ಯಾಂಡ್ ಅನ್ನು ಮಾಡ್ತಾ ಇರೋದು. ಓಕೆ. ಅದನ್ನ ನಾವಿವಾಗ ಮನೆ ಕಟ್ಟಬೇಕು ಅಂತ ಇದ್ದೀನಿ. ಅದ್ ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಎಲ್ಲ ಕಾರ್ಪೊರೇಷನ್ ಎಲ್ಲ ಪ್ಲಾನ್ ಎಲ್ಲ ತಗೊಂಡಿದ್ದೀನಿ. ಅದ್ರ ಇವಾಗ ಮನೆ ಕಟ್ಟಬೇಕಾದ್ರೆ ನಾನೇ ಸ್ವಂತ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ನಾನೇ ಮೇಸ್ತ್ರಿ ಮಾಡಿಕೊಂಡು ಎಲ್ಲ ಕಟ್ತಾ ಇದ್ದೀನಿ. ಅದನ್ನ ಇವಾಗ ನಾನು ಹೆಂಗ್ ಮೇಡಮ್ ಅದನ್ನು ನಾನು ಪ್ರೊಡ್ಯೂಸ್ ಮಾಡೋದು? ಅದೇ ನಿಮ್ ಕೇಸಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀವು ಸ್ವಂತವಾಗಿ ಇದ್ ಮಾಡಿರೋದ್ರಿಂದ ನೀವು ವೌಚರ್ಸ್ ಎಲ್ಲ ತಗೋಬಹುದು. ಇದೆಲ್ಲ ವೌಚರ್ಸ್ ಎಲ್ಲ ತಗೊಂಡು ಅದನ್ನ ಇಟ್ಕೊಂಡು ರಿಟರ್ನ್ಸ್ ಫೈಲ್ ಮಾಡೋ ಟೈಮಲ್ಲಿ ಇದರದ್ದು ಡೀಟೇಲ್ಸ್ ಎಲ್ಲ ಇದು ಬೇಕಾಗತ್ತೆ. ಅದಷ್ಟು ಮಾತ್ರ ಅಲ್ಲ, ಮತ್ತೆ ನೀವು ಅದೇ ಆರ್ಕಿಟೆಕ್ಟ್ಸ್ ಇದು ಅಪ್ರೂವಲ್ ಅಥವಾ ಬೇರೆ ಯಾವ್ದಾದ್ರು ಒಂದು ಇಂಜಿನಿಯರ್ಸ್ ಅಪ್ರೂವಲ್ ಅಥವಾ ಸರ್ಟಿಫಿಕೇಟ್ ತಗೊಂಡ್ರೆ ಮತ್ತೆ ಈ ಹೌಸ್ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದ್ರೆ ಇದನ್ನೆಲ್ಲ ಪ್ರೂಫ್ಸ್ ಇದು ಮಾಡಿಬಿಟ್ಟು ಅಂದ್ರೆ ಸಬ್ಮಿಟ್ ಮಾಡಿಬಿಟ್ಟು ರಿಟರ್ನ್ಸ್ ಫೈಲ್ ಮಾಡ್ಕೋಬೇಕು. ಅಂದ್ರೆ ಇದು ಆಟೋಮೆಟಿಕಲ್ ನೀವು ಸಬ್ಮಿಟ್ ಮಾಡ್ಕೋಬೇಕು ಅಂತೇನಿಲ್ಲ. ಫಸ್ಟ್ ನೀವು ರಿಟರ್ನ್ಸ್ ಫೈಲ್ ಮಾಡುವಾಗ ಇದರದ್ದು ಡೀಟೇಲ್ಸ್ ಎಲ್ಲ ಕಂಪೈಲ್ ಮಾಡಿಬಿಟ್ಟು ಆಮೇಲೆ ರಿಟರ್ನ್ಸ್ ಅಲ್ಲಿ ತುಂಬಬೇಕು. ಬಟ್ ಮುಂದೆ ನೀವು ಅಕಸ್ಮಾತ್ ನಿಮ್ಮ ಇದ್ರ ಮೇಲೆ ಏನಾದ್ರು ಸೆಲೆಕ್ಟ್ ಮಾಡಿದ್ದಾರೆ, ಸ್ಕ್ರೂಟಿನಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಆಗ ಆಟೋಮೆಟಿಕಲಿ ನೀವು ಇಂಥ ಡೀಟೇಲ್ಸ್ಗಳನ್ನೆಲ್ಲ ಕೊಡಬೇಕಾಗತ್ತೆ. ಆಗ ಈ ಇಂಜಿನಿಯರ್ಸ್ ಎಸ್ಟಿಮೇಟು ಅಥವಾ ಮತ್ತೆ ಈ ಹೌಸ್ ಪ್ಲಾನು ಮತ್ತೆ ಮುನ್ಸಿಪಲ್ ಟ್ಯಾಕ್ಸ್ ಶೀಟ್ ಎಲ್ಲ ಬೇಕಾಗತ್ತೆ. ಸೊ ಆವಾಗ ಆ ಟೈಮಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ಸನ್ನ ಅವಾಯ್ಡ್ ಅಂದ್ರೆ ಅಸೆಸ್ ಮಾಡ್ತಾರೆ. ಅಸೆಸ್ ಮಾಡಿಬಿಟ್ಟು ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟನ್ನ ರೀಇನ್ವೆಸ್ಟ್ ಮಾಡಿರೋದನ್ನ ಅಸೆಸ್ ಮಾಡಿಬಿಟ್ಟು ನಿಮ್ದು ಅದು ಕರೆಕ್ಟ್ ಆಗಿದ್ದರೆ ನೀವು ನಿಮಗೆ ಬೆನಿಫಿಟ್ ಸಿಗತ್ತೆ ಸೆಕ್ಷನ್ 54 ಅಲ್ಲಿ. ಅಲ್ಲ, ತೊಂದರೆ ಇಲ್ಲ. ನೀವು ನಿಮ್ಮ ಹೆಸರಲ್ಲಿ ಬಿಲ್ ತಗೊಳ್ಳಿ, ಅದನ್ನೆಲ್ಲ ಇಟ್ಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ಫೈಲ್ ಮಾಡುವಾಗ ಇದನ್ನ ಡೀಟೇಲ್ಸ್ನೆಲ್ಲ ಒಂದು ಸಮ್ಮರೈಸ್ ಮಾಡಿಬಿಟ್ಟು ಟೋಟಲ್ ಕಾಸ್ಟ್ ಎಷ್ಟು ಅಂತ ನೀವು ಹಾಕೋಬೇಕು. ಒಂದೇನಂತಂದ್ರೆ ಅಟ್ ದ ಟೈಮ್ ಆಫ್ ಸ್ಕ್ರೂಟಿನಿ ಅಥವಾ ಡಿಪಾರ್ಟ್ಮೆಂಟ್ ಅವ್ರ ಸ್ಕ್ರೂಟಿನಿ ಮಾಡಿದ್ರೆ ನೀವು ಇದನ್ನ ಎಲ್ಲ ಪ್ರೊಡ್ಯೂಸ್ ಮಾಡೋಂಗೆ ಇರಬೇಕು. ಆಮೇಲೆ ಇವಾಗ ನಾವು ಮೇಸ್ತ್ರಿಗೆ ಎಲ್ಲ ಕೊಡ್ತೀವಲ್ಲ ಸರ್, ಅವ್ರಿಗೆ ಚೆಕ್ ಕೊಡ್ಬೇಕಾ ಕ್ಯಾಶ್ ಕೊಡ್ಬೋದಾ ಸರ್? ಅವ್ರಿಗೆ ಚೆಕ್ ಕೊಟ್ರೆ ಒಳ್ಳೇದು, ಯಾಕಂದ್ರೆ ಅದು ಪ್ರೂಫ್ ಇರುತ್ತೆ. ಮತ್ತೆ ಅವ್ರ ಕೈಯಿಂದ ಒಂದು ವೌಚರ್ ತಗೊಂಡ್ರೆ ಬೆಟರ್ ಪ್ರೂಫ್ ಇರುತ್ತೆ. ನಿಮ್ ಮುಂದೆ ಏನಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಏನೋ ಕೇಳಿರೋಂತ ಕ್ಲಾರಿಫಿಕೇಶನ್ಸ್ ಅಥವಾ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ಸುಲಭ ಆಗತ್ತೆ. ಆಮೇಲೆ ಇನ್ನೊಂದು ಸರ್ ಏನಂತಂದ್ರೆ, ಇವಾಗ ನಾನು ಮನೆಯಲ್ಲಿ ಒಬ್ರು ಹೋಗಿಟ್ಟಿದ್ರು, ಅದರಲ್ಲಿ ನಾನು ಈಗ 100 ರೂಪಾಯಿ ಸ್ಟಾಪ್ ಪೇಪರ್ ಮೇಲೆ ಬರ್ಸ್ಕೊಂಡಿದ್ದೆ. ಅದು ಈ ತರ 2 ಲಕ್ಷ ರೂಪಾಯಿಗೆ ಬೋಗಿಗೆ ಹಾಕಿದ್ದೀನಿ ಅಂತ. ಈಗ ಅದ್ರ ಮೇಲೆ ನಾನು ಏನ್ ಮಾಡಿದೀನಿ, ಅವ್ರ ದುಡ್ಡು ವಾಪಸ್ ಕೊಟ್ಬಿಡಿ, ಅದ್ರ ಮೇಲೆ ಬರ್ಕೊಡಿ, ರಿಸೀವ್ಡ್ ಸಮ್ ಆಫ್ ರುಪೀಸ್ ಇಷ್ಟು ಅಂತ ಬರ್ದಿದ್ದಾರೆ ಅದರಲ್ಲಿ, ಆ ಡೇಟ್ ಹಾಕ್ಬಿಟ್ಟಿದ್ದಾರೆ. ಅದನ್ನ ಸಾಕಾಗುತ್ತಾ? ಅವ್ರಿಗೆ ಚೆಕ್ ಕೊಡ್ಬೇಕಾಗಿತ್ತ ಸರ್? ಅಲ್ಲ, ನನಗೆ ನಿಮ್ ಪ್ರಶ್ನೆ ಪೂರ್ತಿ ಅರ್ಥ ಆಗಿಲ್ಲ. ನೀವು ಈ ಪ್ರಾಪರ್ಟಿನ ನೀವು ಇದು ಬೋಗಿನಲ್ಲಿ ನೀವು ಇದನ್ನ ಕಟ್ತಾ ಇದ್ದೀರಾ ಅಥವಾ ಬೋಗಿಗೆ 2 ಲಕ್ಷಕ್ಕೆ ಮನೆ ಹಾಕಿದೀನಿ? ಇದೇ ಬೇರೆ ಪ್ರಶ್ನೆ ಅಲ್ವಾ? ಅಂದ್ರೆ ಇವಾಗ ಕಟ್ತಾ ಇರೋಂತ ಲ್ಯಾಂಡ್ ಸಂಬಂಧಪಟ್ಟಿಲ್ಲ ಈಗ ಕೇಳ್ತಿರೋದು. ಇಲ್ಲ, ಅದೇ ಪ್ರಾಪರ್ಟಿನ ಡಿಮಾಲಿಷ್ ಮಾಡ್ತಿದ್ದೀನಿ ಇವಾಗ. ಓಕೆ. ಈಗ ಅದನ್ನ ನಾನು ಏನ್ ಮಾಡಿದೀನಿ, ಅವ್ರಿಗೆ 2 ಲಕ್ಷಕ್ಕೆ ಬೋಗಿಗೆ ಹಾಕಿದ್ದೆ.
ಅವ್ರಿಗೆ ನಾನೇನ್ ಮಾಡಿದೀನಿ ಪೇಪರ್ 100 rupees ಪೇಪರ್ ಮೇಲೆ ನಾನು ಈ ತರ ಹಿಂಗಿದೆ 3 years ಆದ್ಮೇಲೆ ಇದು ಮಾಡ್ತೀನಿ ಅಂತ ಹೇಳಿದ್ರೆ 3 years more than 3 years ಆಗ್ಬಿಟ್ಟಿದೆ ಅದು. ಈಗ ಅವ್ರಿಗೆ ನಾನು 1 ವರ್ಷ ಆದ್ಮೇಲೆ ಅದು ಇವಾಗ ದುಡ್ಡು ವಾಪಸ್ ಕೊಡ್ತಾ ಇದ್ದೀನಿ. 3 ವರ್ಷ ಆಯ್ತು. ಆದ ತಕ್ಷಣ ಅವ್ರು ಖಾಲಿ ಮಾಡ್ಲಿಲ್ಲ. ಆಮೇಲೆ ಈಗ ಖಾಲಿ ಮಾಡಿದ್ದಾರೆ. 1 ವರ್ಷದ ಮೇಲೆ 2 months ಏನೋ ಆಗಿದೆ. ಇದು ಡೇಟ್ ಮೀರೋಗಿದೆ. ಇದು ಅವ್ರಿಗೆ 3 years ಇತ್ತಲ್ಲ, ಇವಾಗ 4 years 2 months ಏನೋ ಆಗಿದೆ ಇವಾಗ. ಸರಿ, ಇದರಲ್ಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಬರೋದಿಲ್ಲ. ನೀವು ಬಂದಿರೋ ಅಮೌಂಟ್ ನ ನೀವು ವಾಪಸ್ ಕೊಡ್ತಾ ಇದ್ದೀರಾ. ಈ ಕೇಸಲ್ಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಂತ ಯಾವ್ದು ಬರೋದೇ ಇಲ್ಲ. ಚೆಕ್ ಅಲ್ಲಿ ಕೊಡ್ಬೋದು, ಚೆಕ್ ಅಲ್ಲೇ ಕೊಡ್ಬೇಕು. ಯಾಕಂದ್ರೆ ನೀವು ಬಂದಿರೋ ಅಮೌಂಟ್ ಚೆಕ್ ಅಲ್ಲೇ ಇರುತ್ತೆ. ನೀವು ಕೊಡೋಂತ ಅಮೌಂಟ್ ಚೆಕ್ಸ್ ಅಲ್ಲೇ ಕೊಡ್ಕೋಬೇಕು. ಅಲ್ಲ ಕೊಡ್ತೀನಿ ಸರ್. ಇವಾಗ ನಾನು ಇವಾಗ ಏನ್ ಸೇಲ್ ಮಾಡ್ತೀನಿ ಅದು ಇದಕ್ಕೆ ಅಪ್ಲೈ ಆಗುತ್ತಾ ಸರ್? ಅದು ಸಪರೇಟ್ ಅಮೌಂಟ್ ಆಗುತ್ತೆ? ಅದು ಟೋಟಲಿ ಸಪರೇಟ್ ಆಗತ್ತೆ. ಅದನ್ನ ಎಕ್ಸ್ಪೆಂಡಿಚರ್ ಅಂತ ತೋರ್ಸಂಗಿಲ್ಲ. ಅದು ನೀವು ಬಂದಿರೋಂತ ಅಮೌಂಟ್ ನ ವಾಪಸ್ ಕೊಡ್ತಾ ಇದ್ದೀರಾ. ಅದರಲ್ಲಿ ಈ ಇನ್ವೆಸ್ಟ್ಮೆಂಟ್ ಅಂತ ತೋರ್ಸಂಗಿಲ್ಲ. ಇದು ಇದೆ ಬೇರೆ. ಇವಾಗ ನಾನು ಅವರಿಗೆ ವಾಪಸ್ ಕೊಟ್ರೆ ಅದು ಇದರಿಂದ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಲೆಸ್ ಆಗಲ್ಲ ಸರ್? ಇಲ್ಲ ಆಗೋದಿಲ್ಲ. ಇದರದ್ದು ಡಿಡಕ್ಷನ್ ಅಂತ ಕ್ಲೈಮ್ ಮಾಡೋ ಅಂತ ಇದು ಬರೋದಿಲ್ಲ, ಪರಿಸ್ಥಿತಿ ಬರೋದಿಲ್ಲ. ಆತರ ಸರ್. ಇವಾಗ ನಾನು ಬ್ಯಾಂಕ್ ಅಲ್ಲಿ ತಗೊಂಡಿದ್ದೀನಿ ದುಡ್ಡು. ಒಂದು 6.5 ಲಕ್ಷ ಬ್ಯಾಂಕ್ ಅಲ್ಲಿ ಇದೆ. ಈ ಅಮೌಂಟ್ ಇದು ಮಾಡ್ತೀನಲ್ಲ ಸರ್, ಈ ಅಮೌಂಟ್ ತಗೊಂಡ ಕಟ್ಟಿರೋನು ಅದು ಬರಲ್ವಾ ಸರ್? ಅಲ್ಲ, ನೀವು ಬ್ಯಾಂಕ್ ಅಲ್ಲಿ ಕಟ್ಟಿರೋದು, ನೀವು ಸೇಲ್ ಆಗಿರೋಂತ ಅಮೌಂಟ್ ನ ಬ್ಯಾಂಕ್ ಅಲ್ಲಿ ಕಟ್ಟಿದೀರಾ ಅಂತ ನೀವು ಹೇಳ್ತಾ ಇರೋದು? ಇಲ್ಲ ಸರ್, ಇವಾಗ ನಾನು ಮನೆ ಮೇಲೆ ಸಾಲ ತಗೊಂಡಿದ್ದೆ ಮೊದ್ಲೇ ರಿಪೇರಿಗೆ. ಹೌದು. ಈಗ ಅದನ್ನ ಅಮೌಂಟ್ ಇನ್ನು 6 ಲಕ್ಷ ಸಾಲ ಇದೆ ಬ್ಯಾಂಕ್ ಅಲ್ಲಿ, ಜನತಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅಂತ. ಹೌದು, ಕೋಆಪರೇಟಿವ್ ಬ್ಯಾಂಕ್ ಸರ್. ಅದನ್ನ ಇವಾಗ ಡಿಮಾಲಿಶ್ ಮಾಡಿರೋದ್ರಿಂದ ನಾನು ಅಮೌಂಟ್ ಇನ್ನು ಬ್ಯಾಂಕಿಗೆ ಕಟ್ಟಿಲ್ಲ. ಸಾಲ ನನ್ನ ಮೇಲೆ ಇದೆ ಇನ್ನೂ. ಆಯ್ತು. ಈಗ ನಾನೇನ್ ಮಾಡ್ತೀನಿ, ಈ ಪ್ರಾಪರ್ಟಿ ಮಾರಿ ಈ 6.5 ಲಕ್ಷ ನಾನು ಕಟ್ಟಿದ್ರೆ ಅದು ಅಪ್ಲಿಕಬಲ್ ಆಗುತ್ತಾ ಅಥವಾ ಇಲ್ವಾ ಸರ್? ಅಲ್ಲ, ಈಗ ನೀವು ಫಸ್ಟ್ ಆಫ್ ಆಲ್ ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವು ಈ 6.5 ಲಕ್ಷ ಫಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡಿದಾಗ ನೀವು ಲೋನ್ ತಗೊಂಡಿದ್ದೀರಾ. ಅದೇ ರಿಪೇರಿಗೆ ತಗೊಂಡಿದ್ದೀರಾ. ಆ ರಿಪೇರಿ ಆಗಿರೋ ಎಂತ ಅಮೌಂಟ್ ಅಂದ್ರೆ ಆಗ ಎಷ್ಟು ಖರ್ಚಾಗಿರತ್ತಾ, ನೀವು ಲೋನ್ ತಗೊಂಡಿರೋದು 6.5 ಲಕ್ಷ ಇರ್ಬೋದು, ನೀವು ರಿಪೇರಿ ಆಗಿರೋದು ಸ್ವಲ್ಪ ಜಾಸ್ತಿ ಇದ್ರೂ ಅದು ಆ ರಿಪೇರಿ ಖರ್ಚು ಮಾಡಿರೋದು ಅಂದ್ರೆ ಇದನ್ನ ಮೇಜರ್ ರಿಪೇರ್ಸ್ ಅಂತ ಇದು ಮಾಡಿ, ಪ್ಲಸ್ ನೀವು ಒರಿಜಿನಲ್ ಪರ್ಚೇಸ್ ಕಾಸ್ಟ್ ಅಂದ್ರೆ ನೀವು ಈ ಲ್ಯಾಂಡ್ ನ ಪರ್ಚೇಸ್ ಮಾಡಿ ಇರುವಾಗ ಇದು ಮಾಡಿರೋಂಥ ಅಮೌಂಟ್ನ ಟೋಟಲ್ ಅಮೌಂಟ್ನ ನೀವು ಇದು ಡಿಡಕ್ಷನ್ ಅಂತ ಕ್ಲೈಮ್ ಮಾಡ್ಕೋಬೇಕು. ಆವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದಾಗೆ ನೀವು ಅದರ ಟೋಟಲ್ ಕಾಸ್ಟ್ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಆ ವರ್ಷಕ್ಕೆ ಯಾವ ಇಂಡೆಕ್ಸ್ ಇರುತ್ತೆ ಅಂತ ಅಂದ್ರೆ ನೀವು ಪರ್ಚೇಸ್ ಮಾಡಿರೋಂಥ ಲ್ಯಾಂಡ್ 1 ವರ್ಷದ ಆ ಇಂಡೆಕ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ನೆಕ್ಸ್ಟ್ ಅಮೌಂಟ್ ಏನಂತಂದ್ರೆ ನೀವು ಮನೆ ಕಟ್ಸುವಾಗ ಯಾವ ಅಮೌಂಟನ್ನ ಯಾವ ವರ್ಷದಲ್ಲಿ ಖರ್ಚು ಮಾಡಿದ್ದೀರಾ ಅದನ್ನ ಆ ವರ್ಷದ ಇಂಡೆಕ್ಸ್ ಯಾವುದು ಅಂತ ಮಲ್ಟಿಪ್ಲೈ ಮಾಡಿಬಿಟ್ಟು ಈ ಟೋಟಲ್ ಅಮೌಂಟ್ ಮೇಲೆ ಟೋಟಲ್ ವ್ಯಾಲ್ಯೂ ಮೇಲೆ ನೀವು ಇಂಡೆಕ್ಸ್ ಅಪ್ಲೈ ಮಾಡ್ಕೋಬೇಕು. ಈಚ್ ಇಯರ್ ಇದರಲ್ಲಿ ನೀವು ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನ ವ್ಯಾಲ್ಯೂ ಒಂದು ಅರೈವ್ ಆಗುತ್ತೆ. ಸೊ ಆ ಟೋಟಲ್ ವ್ಯಾಲ್ಯೂ ಮೇಲೆ ನೀವು ಈ ಟೋಟಲ್ ಸೇಲ್ ವ್ಯಾಲ್ಯೂನ ಮೈನಸ್ ಮಾಡಿಕೊಂಡು ಉಳಿದಿರೋ ಅಮೌಂಟ್ ಮಾತ್ರ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ. ಆ ಬಂದಿರೋಂಥ ಕ್ಯಾಪಿಟಲ್ ಗೇನ್ಸ್ ಅಮೌಂಟ್ ಅಲ್ಲಿ ಮಾತ್ರ ನೀವು ರೀಇನ್ವೆಸ್ಟ್ ಮಾಡ್ಕೋಬೇಕು. ಈ ಅಡ್ಜಸ್ಟೆಡ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಟ್ಯಾಕ್ಸ್ ಯಾವ್ದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನೋದು ಬರೋದೇ ಇಲ್ಲ. ಅಲ್ಲ, ಅದೇ ಆಕ್ಚುಲಿ ನೀವು ಎಕ್ಸ್ಪ್ಲೈನ್ ಮಾಡಿರೋಂಥ ಇದಷ್ಟೇ. ಬಟ್ 6 lakhs ನೀವು ಅದಕ್ಕೆ ಎಕ್ಸ್ಪೆಂಡಿಚರ್ ಅಂತ ಅವಾಗ ಟ್ರೀಟ್ ಆಗಿದ್ರೆ ಆಟೋಮೆಟಿಕಲಿ ಅದ್ರ ಮೇಲೆ ಟ್ಯಾಕ್ಸ್ ಏನೂ ಬರೋದಿಲ್ಲ. ಅದನ್ನ ನಾನು ಮೆನ್ಷನ್ ಮಾಡ್ಬೇಕಲ್ವಾ ಸರ್? ಅದು ರಸೀತಿ ತಗೊಂಡು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ರೆ ಅವಾಗ ನನಗೆ ಅದು 6.5 ಲಕ್ಷ ಮೈನಸ್ ಆಗುತ್ತಲ್ವಾ? ಹೌದು. ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಲ್ಲ ಫುಲ್ ಅಮೌಂಟ್ ನೀವು ಅದಕ್ಕೆ ಎಷ್ಟು ಖರ್ಚಾಗಿತ್ತು ಆವಾಗ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಂತ ನೋಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಡಿಡಕ್ಷನ್ ಕ್ಲೈಮ್ ಅಂದ್ರೆ ಅದ್ರ ಮೇಲೆ ಡಿಡಕ್ಷನ್ ಈ ಟೋಟಲ್ ಸೇಲ್ ಮೇಲೆ ರಿಡ್ಯೂಸ್ ಮಾಡಿದ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತಾರೆ. ಅದ್ರ ಮೇಲೆ ನೀವು ನೀವು ರೀಇನ್ವೆಸ್ಟ್ ಮಾಡ್ಕೋಬಹುದು, ಹೊಸ ಮನೆ ಕಟ್ಸ್ಕೋಬಹುದು, ಅಥವಾ ಬ್ಯಾಂಕ್ ಅಲ್ಲ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅನ್ನ ಅಲ್ಲಿ ರೀಇನ್ವೆಸ್ಟ್ ಮಾಡ್ಕೋಬಹುದು. ಟ್ಯಾಕ್ಸ್ ಉಳಿಸೋದಕ್ಕೆ ಇದೆಲ್ಲ ಸುಮಾರಷ್ಟು ಇದೆರಡು ಆಪ್ಷನ್ಸ್ ಇದೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಚಂದ್ರಶೇಖರ್, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಇನ್ಕಮ್ ಟ್ಯಾಕ್ಸ್ ನ ಬ್ಯಾಂಕ್ ಅಲ್ಲಿ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದು, ಅದೇ 2 ಆಪ್ಷನ್ಸ್ ಇದೆ. ಒಂದೇನಂತಂದ್ರೆ ನೀವೇ ಡೈರೆಕ್ಟ್ಲಿ ಅಲ್ಲಿ ಹೋಗಿ ಚಲನ್ ಡೆಪಾಸಿಟ್ ಮಾಡಿಬಿಟ್ಟು ಚೆಕ್ ಮೂಲಕ ಅಥವಾ ಕ್ಯಾಶ್ ಮೂಲಕ ಡೆಪಾಸಿಟ್ ಮಾಡ್ಕೋಬಹುದು. ಸೆಕೆಂಡ್ ಆಪ್ಷನ್ ಏನಂತಂದ್ರೆ ನೀವು ಈ ಪೇಮೆಂಟು ಮಾಡ್ಕೋಬಹುದು. ಅಂದ್ರೆ ಈ ಪೇಮೆಂಟ್ ಯಾವಾಗ ಒಂದೇನಂತಂದ್ರೆ ಕೆಲವು ಕ್ಯಾಟಗರೀಸ್ಗೆ ಈ ಪೇಮೆಂಟ್ ಕಂಪಲ್ಸರಿ ಇದೆ. ಒಂದೇನಂತಂದ್ರೆ ಈ ಕಂಪನೀಸ್ಗೆ ಮತ್ತೆ ಇವರು ಟ್ಯಾಕ್ಸ್ ಆಡಿಟ್ ಕೇಸಸ್ ಎಲ್ಲ ಅಂದ್ರೆ ಅವ್ರ ಟರ್ನ್ ಓವರ್ ಅಬೌವ್ 60 lakhs ಇದ್ರೆ ಅವರಿಗೆಲ್ಲ ಇದು ಕಂಪಲ್ಸರಿ ಈ ಪೇಮೆಂಟೇ ಮಾಡ್ಕೋಬೇಕು ಅಂತ ರೂಲ್ ಇರೋದು.
ಮತ್ತೆ ಆಕ್ಚುಲಿ ನೋಡಿದ್ರೆ ನೀವು ಇ ಪೇಮೆಂಟ್ ಮಾಡೋಂಥ ಇದು ಆಲ್ವೇಸ್ ಬೆಟರ್. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಇದು ಬೆನಿಫಿಟ್ ಏನಂತಂದ್ರೆ ನಿಮ್ಮ ಇದರಲ್ಲೇನೆ ನೀವು ಅಕಸ್ಮಾತ್ ಚಲನ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ಅಪ್ ಮಾಡಿಬಿಟ್ಟು ಬ್ಯಾಂಕ್ ಅವ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಅದ್ರ ಕ್ರೆಡಿಟ್ ಸಿಗೋದಿಲ್ಲ. ನೀವು ಅದನ್ನ ಮತ್ತೆ ರೆಕ್ಟಿಫೈ ಮಾಡೋದಕ್ಕೆ ದೊಡ್ಡ TDS ಪ್ರೊಸೀಜರ್ ಅದು. ಸೊ ಅಷ್ಟು ಇದು ಮಾಡೋದಕ್ಕಿಂತ ನೀವು ಇ ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಸೊ ಯಾರಿಗೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆಯಾ ಅವರೆಲ್ಲ ಇ ಪೇಮೆಂಟ್ ಮಾಡೋದೇ ವಾಸಿ. ಬಟ್ ಒಂದೇ ಅಂತಾರೆ ಫಿಲ್ಅಪ್ ಮಾಡುವಾಗ ಅವ್ರು ಕರೆಕ್ಟಾಗಿ ಅವ್ರ ಪ್ಯಾನ್ ನಂಬರ್ ಮತ್ತೆ ಅಸೆಸ್ಮೆಂಟ್ ಇಯರ್ ಮತ್ತೆ ಉಳಿದಿರೋ ಡೀಟೇಲ್ಸ್ ಅವ್ರು ಯಾವ ಸೆಕ್ಷನ್ ಅಲ್ಲಿ ಇದು ಬರುತ್ತೆ ಅದನ್ನೆಲ್ಲ ಮೇಜರ್ ಹೆಡ್ ಅದನ್ನೆಲ್ಲ ಕರೆಕ್ಟಾಗಿ ಹಾಕೋಬೇಕು. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನಾನ್ ಕಿಶನ್ ಅಂತ RBI ಲೇಔಟ್ ನಿಂದ ಮಾತಾಡ್ತಾ ಇದ್ದೀನಿ. ಓಕೆ ಕಿಶನ್, ಪ್ರಶ್ನೆ ಕೇಳಿ. ವಾಯ್ಸ್ ಬ್ರೇಕ್ ಆಗ್ತಿದೆ, ಮತ್ತೊಂದ್ಸರಿ ರಿಪೀಟ್ ಮಾಡಿ. ಫಾರ್ಮ್ 16 ಇಂಟರ್ನೆಟ್ ನಿಂದ ಡೌನ್ಲೋಡ್ ಮಾಡ್ಬೋದಾ? ಫಾರ್ಮ್ 16 ಆಕ್ಚುಲಿ ನಿಮಗೆ ನಿಮ್ಮ ಎಂಪ್ಲಾಯರ್ಸ್ ಕೊಡೋಂಥ ಡಾಕ್ಯುಮೆಂಟ್ ಅದು. ನೀವು ಇಂಟರ್ನೆಟ್ ಇಂದ ಡೈರೆಕ್ಟ್ಲಿ ಇದು ಮಾಡೋ ಹಾಗಿಲ್ಲ. ಇಲ್ಲ, ಅದನ್ನ ಜನರೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಇಂಟರ್ನೆಟ್ ಮೂಲಕ ನಿಮ್ಮ ಎಂಪ್ಲಾಯರ್ ನಿಮ್ಗೆ ಮೇಲ್ ಮಾಡಿಬಿಟ್ಟು ಅದನ್ನ ಪ್ರಿಂಟ್ ಔಟ್ ತಗೋಬಹುದು. ಅವ್ರ ಅಕಸ್ಮಾತ್ ಡಿಜಿಟಲ್ ಸಿಗ್ನೇಚರ್ ಮೂಲಕ ಅವ್ರ ನಿಮಗೆ ಇಶ್ಯೂ ಮಾಡಿದ್ರೆ. ಬಟ್ ಇಲ್ಲದೆ ಇದ್ರೆ ನಿಮ್ಗೆ ಡೈರೆಕ್ಟ್ಲಿ ಇಂಟರ್ನೆಟ್ ಇಂದ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡೋಂಥ ಫೆಸಿಲಿಟಿ ಇಲ್ಲ. ಫಾರ್ಮ್ 16A ಅಷ್ಟೇ. ನಿಮ್ಮ ಯಾರು ಇದು ಮಾಡಿದಾರ ಅವ್ರು ಯಾರು ನಿಮ್ಮ ಕೈಯಿಂದ ಡಿಡಕ್ಟ್ ಮಾಡಿರ್ತಾರ ಅವ್ರ ಇದರಿಂದ ಅವರೇನೆ ನಿಮಗೆ ಫಾರ್ಮ್ 16A ಅಥವಾ ಫಾರ್ಮ್ 16 ಅವರೇ ಕಳಿಸ್ಬೇಕು. ಬಟ್ ಒಂದೇ ಅಂತಂದ್ರೆ ಫಾರ್ಮ್ 16A ಇರೋರಿಗೆ ಅವ್ರಿಗೆ 26AS ಅಲ್ಲಿ ಅಕಸ್ಮಾತ್ ಅವ್ರ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿದ್ರೆ ನಿಮ್ಗೆ ಫಾರ್ಮ್ 16A ಅನ್ನೋ ಡೀಟೇಲ್ಸೇ ಬೇಕಾಗೋದಿಲ್ಲ. ಫಾರ್ಮ್ 16 ಅನ್ನೋದು ನಿಮ್ಗೆ ಆಟೋಮೆಟಿಕಲಿ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಏನೆಲ್ಲ ಡಿಡಕ್ಷನ್ಸ್ ನೀವು ಎಂಪ್ಲಾಯರ್ ಮೂಲಕ ಡಿಡಕ್ಷನ್ ಆಗಿದೆ ಅದನ್ನೆಲ್ಲ ಇದು ಫಾರ್ಮ್ 16 ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಥವಾ ನಿಮ್ಗೆ ಯಾವ ಅಲವೆನ್ಸಸ್ ಇದು ಬೆನಿಫಿಟ್ ಅವ್ರು ಕೊಟ್ಟಿದ್ದಾರೆ ಎಲ್ಲ ಅದರಲ್ಲಿ ಡೀಟೇಲ್ಸ್ ಫಾರ್ಮ್ 16 ಅಲ್ಲಿ ಇರುತ್ತೆ. ಸೊ ಆಟೋಮೆಟಿಕಲಿ ನಿಮ್ಮ ಎಂಪ್ಲಾಯರೇ ಕೊಡಬೇಕಾಗುತ್ತೆ ಈ ಫಾರ್ಮ್ 16. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಿಶನ್. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಅಲ್ಲ, ಡೌನ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಆಟೋಮೆಟಿಕಲಿ ಇದು ಎಂಪ್ಲಾಯರ್ ರೆಸ್ಪಾನ್ಸಿಬಿಲಿಟಿ. ಡೀಟೇಲ್ಸ್ ಅವ್ರ ಹತ್ರನೇ ಇರುತ್ತೆ. ಎಂಪ್ಲಾಯರ್ ಕೊಟ್ರೆ ಈ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಇಲ್ದಿದ್ರೆ ಯಾವ ಇದು ಡೌನ್ಲೋಡ್ ಮಾಡೋಂತ ಫೆಸಿಲಿಟಿ ಅದರಿಂದ ಏನು ಯೂಸ್ಫುಲ್ ಕೂಡ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಾತಾಡ್ತಾ ಹೇಳಿದ್ರಿ TDS ಅಂತ. ಹೌದು. ಸೊ ಈ TDS ಅಂತಂದ್ರೆ TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಇದರ ಫುಲ್ ಫಾರ್ಮ್ TDS ಅಂತಂದ್ರೆ ಇದೇನಂತಂದ್ರೆ ನಮ್ಮ ಇದು ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಯಾವ ತರ ಮಾಡಿದಾರೆ ಅಂತಂದ್ರೆ ನಾರ್ಮಲಿ ಏನಂತಂದ್ರೆ ಎಲ್ಲರೂ ಅವ್ರವ್ರ ಇನ್ಕಮ್ ಬೇಸಿಸ್ ಮೇಲೆನೆ ಅವರು ಟ್ಯಾಕ್ಸ್ ಕಟ್ಕೋಬೇಕು. ಅಡ್ವಾನ್ಸ್ ಟ್ಯಾಕ್ಸ್ ಮೂಲಕ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಅಂತ ಇದು ಡಿಪಾಸಿಟ್ ಮಾಡ್ಕೋಬೇಕಾಗತ್ತೆ. ಬಟ್ ಈ ಇದರಿಂದಾಗಿ ಏನಾಗ್ತದೆ ಅಂದ್ರೆ ಸುಮಾರಷ್ಟು ಜನರು ಅವ್ರ ಬೈ ಮಿಸ್ಟೇಕ್ ಅವ್ರು ಇದು ಪೇಮೆಂಟ್ ಮಾಡದೇ ಇದ್ರೆ ಡಿಪಾರ್ಟ್ಮೆಂಟ್ಗೆ ಸುಮಾರು ಲಾಸ್ ಆಗ್ತಾ ಇತ್ತು ಅಂತ ಅವರೇ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಪೇಮೆಂಟ್ ಯಾರು ಮಾಡ್ತಾರೆ ಅಂದ್ರೆ ಈ ಸ್ಯಾಲ್ರಿ ಅಥವಾ ಬೇರೆ ಇಂಟ್ರೆಸ್ಟ್ ಬೇರೆ ಅದರ್ಸ್ ಇನ್ಕಮ್ ಸುಮಾರು ಇಂಟ್ರೆಸ್ಟ್ ಮತ್ತೆ ಪ್ರೊಫೆಷನಲ್ ಫೀಸ್ ಅಂತ ಕೊಡೋರಿಗೆಲ್ಲ ಆಟೋಮೆಟಿಕಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅವರು ಡಿಡಕ್ಟ್ ಮಾಡಿಬಿಟ್ಟು ಯಾರು ಡಿಡಕ್ಟ್ ಮಾಡ್ತಿದಾರೆ ಅವರೇ ಡಿಡಕ್ಟ್ ಮಾಡಿಬಿಟ್ಟು ಪೇಮೆಂಟ್ ಮಾಡೋಂತ ಪ್ರೊಸೀಜರ್ ಮಾಡಿದ್ದಾರೆ. ಸೊ ಈ TCS ಅಂತ ಕೂಡ ಹೇಳ್ತಾರೆ. ಹೌದು, TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಎಟ್ ಸೋರ್ಸ್. ಟ್ಯಾಕ್ಸ್ ಕಲೆಕ್ಷನ್ ಅಂತಂದ್ರೆ ನಾವು ಕೆಲವೆಲ್ಲ ಮೆಟೀರಿಯಲ್ಸ್ ನ ಇದು ಯಾವುದು ಅನ್ರಿಜಿಸ್ಟರ್ಡ್ ಡೀಲರ್ಸ್ ಇಂದ ಪರ್ಚೇಸ್ ಮಾಡಿರ್ತೀವಿ. ಅಂದ್ರೆ ಕೆಲವೆಲ್ಲ ಐಟಮ್ಸ್ ಈ ಮಿನರಲ್ಸ್ ಮತ್ತೆ ಸುಮಾರೆಲ್ಲ ಟೆಂಡು ಲೀವ್ಸ್ ಆ ಥರ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಸುಮಾರು ಒಂದು 15 ಕ್ಯಾಟಗರೀಸ್ ಅಂತದಿದೆ. ಅದ್ರ ಮೇಲೆ ನಾವು ಇದು ಅಂದ್ರೆ TCS ಅನ್ನ ಈ ಸೆಲ್ಲರ್ ಇದು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಯಾರು ಸೇಲ್ ಮಾಡ್ತಾರ ಅವ್ರು ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಡೆಪಾಸಿಟ್ ಮಾಡ್ಕೋಬೇಕು ಗವರ್ಮೆಂಟ್ಗೆ. ಇದಕ್ಕೆ ತಿರ್ಗಾ ಅವಾಗ ಮೊದಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಅವ್ರು ಫಸ್ಟ್ ಬ್ಯಾಂಕ್ ಅಲ್ಲಿ ಇದನ್ನ ಅಮೌಂಟ್ ನ ಕಟ್ಬಿಟ್ಟು ಆಮೇಲೆ ಅವ್ರು ರಿಟರ್ನ್ಸ್ ಫೈಲ್ ಮಾಡಿದ್ರೆ ಈ ಇಂಡಿವಿಜುವಲ್ಸ್ ಯಾರ ಕೈಯಿಂದ ಅವ್ರು ಪರ್ಚೇಸ್ ಮಾಡಿದಾರೆ ಅವ್ರ ಪ್ಯಾನ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ಆಟೋಮೆಟಿಕಲಿ ಅವ್ರಿಗೆ ಕ್ರೆಡಿಟ್ 26AS ಅಲ್ಲಿ ಸಿಗತ್ತೆ. 26AS ಅಲ್ಲಿ ಸಿಕ್ಕದ ಕೂಡಲೇ ಇಂಡಿವಿಜುವಲ್ ಈಗ SSCs ಬೇರೆ ಯಾರು ಇದು ಡಿಡಕ್ಟ್ ಮಾಡಿಲ್ಲ ಅಂದ್ರೆ ಯಾರ ಕೈಯಿಂದ ಡಿಡಕ್ಟ್ ಆಗಿದೆ ಡಿಡಕ್ಟಿ ಅಂತ ಹೇಳ್ತೀವಿ. ಆ ಡಿಡಕ್ಟಿಗೆ ಆಟೋಮೆಟಿಕಲಿ ಇದು ಟ್ಯಾಕ್ಸ್ ಕ್ರೆಡಿಟ್ ಸಿಗತ್ತೆ.
ಮತ್ತೆ ಅವ್ರ ಡಿಪೆಂಡಿಂಗ್ ಆನ್ ದರ್ ಇನ್ಕಮ್ ಅಂದ್ರೆ ಅವ್ರಿಗೆ ಎಷ್ಟು ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರಿಟರ್ನ್ಸ್ ಫೈಲ್ ಮಾಡಿ ಅಕಸ್ಮಾತ್ ಅವ್ರ TDS ಅಥವಾ TCS ಜಾಸ್ತಿ ಡಿಡಕ್ಟ್ ಆಗಿದ್ರೆ ಅವ್ರ ಇದನ್ನ ಕ್ರೆಡಿಟ್ ಅಂತ ಕ್ಲೇಮ್ ಮಾಡ್ಕೋಬಹುದು. ಓಕೆ, ಸೊ ಆಗ್ಲೇ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದೆ, ಈ ಫಾರ್ಮ್ಸ್ ನ ಯಾರು ಫಿಲ್ ಮಾಡಿರ್ಬೇಕು ರಿಟರ್ನ್ಸ್ಗೆ ಅಂತ. ಹೌದು, ಅದೇ ನಾನು ಫಾರ್ಮ್ಸ್ ಬಗ್ಗೆ ತಿಳಿಸ್ತಾ ಇದ್ದೆ. ITR 1 to 4 ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ITR 1 ಏನಂತಂದ್ರೆ ಅವರು ಸ್ಯಾಲ್ರಿ ಅಂಡ್ ಅದರ್ ಸೋರ್ಸಸ್ ಇನ್ಕಮ್ ಇರೋರು. ITR 2 ಉಳಿದಿರೋ ಇನ್ಕಮ್ಸ್ ಬರೋಂಥದ್ದು ಇಂಡಿವಿಜುವಲ್ಸೇ, ಬಟ್ ಅವ್ರಿಗೆ ಬೇರೆ ಥರದ ಇಂಡಿವಿಜುವಲ್ಸ್ ಅಂಡ್ HUFs ಅಂತ ಕ್ಯಾಟಗರೀಸ್ ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ITR 1, ITR 2 ಈ ಥರದ್ದಾದರೆ ITR 3 ಪಾರ್ಟ್ನರ್ಸ್ ಯಾವುದೋ ಫರ್ಮ್ಸ್ ಅಲ್ಲಿ ಇರೋರಿಗೆ ಅವ್ರಿಗೆ ಅಪ್ಲೈ ಆಗುತ್ತೆ. ITR 4 ಬಿಸ್ನೆಸ್ ಅಂಡ್ ಅದರ್ ಪ್ರೊಫೆಷನ್ಸ್. ITR 5 ಇದು ಬೇರೆ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಇದೆ. ಇನ್ನೊಬ್ರು ಕಾಲರ್ ಇದ್ದಾರೆ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮಂಜುನಾಥ್ ಅಂತ. ಯಾವ ಏರಿಯಿಂದ ಕಾಲ್ ಮಾಡ್ತಿದ್ರಾ? ಜಯನಗರ. ಓಕೆ, ಏನ್ ಪ್ರಶ್ನೆ ಕೇಳ್ಬೇಕಾಯ್ತು ಮಂಜುನಾಥ್? ಮೇಡಮ್, ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಷ್ಟು ವರ್ಷ ಪದ್ಧತಿ ಚೇಂಜ್ ಮಾಡ್ತಾರೆ? ಟ್ಯಾಕ್ಸ್ ಸ್ಲ್ಯಾಬ್ಸ್, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಲ್ಲ, ಇದು ವರ್ಷ ನಮ್ಮ ಇದರಲ್ಲಿ ಬಜೆಟ್ ಅಂತ ಪಾಸ್ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ. ಆ ಬಜೆಟ್ ಅಲ್ಲಿ ಅವ್ರ ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಟ್ಯಾಕ್ಸ್ ಸ್ಲ್ಯಾಬ್ಸ್ ಚೇಂಜ್ ಆಗುತ್ತೆ. ಸೊ ಆ ಬಜೆಟ್ ಅಲ್ಲಿ ಇದು ಮಾಡ್ಬಿಟ್ಟು ಫೈನಾನ್ಸ್ ಬಿಲ್ ಪಾಸ್ ಆದ್ರೆ ಆಟೋಮ್ಯಾಟಿಕಲಿ ಇದು ರೇಟ್ಸ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಕ್ಯಾಟಗರೀಸ್ಗೆ ಒಂದೊಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ಮೊದಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಇಂಡಿವಿಜುವಲ್ಸು ಮತ್ತೆ ಫರ್ಮ್ಸು ಮತ್ತೆ ಕಂಪನೀಸ್ಗೆಲ್ಲ ಬೇರೆ ಬೇರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆ. ಸೊ ಈ ವರ್ಷ ಇದು ಎವ್ರಿ ಇಯರ್ ಆ ಫೈನಾನ್ಸ್ ಆಕ್ಟ್ ಅಲ್ಲಿ ಯಾವ ತರ ಪಾಸ್ ಆಗಿದೆ ಅಂತ ನೋಡ್ಕೊಂಡು ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಪ್ಲೈ ಆಗುತ್ತೆ. ಚೇಂಜ್ ಮಾಡ್ಕೋಬೇಕು ಅಂತ ಏನು ಕಂಪಲ್ಸರಿ ಏನಿಲ್ಲ, ಬಟ್ ಅಕಸ್ಮಾತ್ ಆ ಬಜೆಟ್ ಅಲ್ಲಿ ಆ ತರ ಆಫ್ ದಿ ಕಂಟ್ರಿ ಇದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಡಿಫೈನ್ ಮಾಡಿರ್ತಾರೆ. ಅದು ಎಲ್ರಿಗೂ ಅಪ್ಲೈ ಆಗುತ್ತೆ, ಇಂಡಿವಿಜುವಲ್ಸ್ಗೆ ಅಥವಾ ಕಂಪನೀಸ್ಗೆ ಫರ್ಮ್ಸ್ಗೆ ಎಲ್ರಿಗೂ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಓಕೆ ಮಂಜುನಾಥ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ದಿವಾಕರ್ ಸರ್ ಕಾರ್ಯಕ್ರಮಕ್ಕೆ ಬಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ, TDS ಬಗ್ಗೆ, TCS ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ಸ್, ನನಗೆ ಇಂಥ ಅಪರ್ಚುನಿಟಿ ಕೊಟ್ಟಿರೋದ್ರಿಂದ ನನ್ನ ACTV ಮತ್ತೆ ಅವ್ರ ತಂಡಕ್ಕೆ ತುಂಬಾ ಗ್ರೇಟ್ಫುಲ್ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಿಟಿ ಹೆಲ್ಪ್ ಲೈನ್ ಕಾರ್ಯಕ್ರಮದಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟರು. ಸೊ ಏನೇ ಡೌಟ್ಸ್ ಇತ್ತು, ನಿಮಗೆ ಕ್ವೈರೀಸ್ ಇತ್ತು ಅಂತಂದ್ರೆ ಸರ್ನ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.